ವಿಸಿಎನ್ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಶಾಂತ ನಿಲುವಾಗಿರು. ಸಾರ್ಥಕ ಬದುಕಿನ ಸಾಧಕ ವಿಶೇಷ ಕಾರ್ಯಕ್ರಮದಲ್ಲಿ ಒಬ್ಬ ವಿಶೇಷ ವ್ಯಕ್ತಿಯನ್ನು ನಿಮ್ಮ ಮುಂದೆ ಪರಿಚಯಿಸುತ್ತಿದ್ದೇವೆ. ಸಮಾಜ ಸೇವಕರು ಹಾಗೂ ಕೃಷಿಕರಾದಂತಹ ತಮ್ಮ ವೃತ್ತಿಯಲ್ಲಿ ಸಾರ್ಥಕತೆಯನ್ನು ಕಂಡಿರುವಂತಹ ಹಾಸನ ಜಿಲ್ಲೆ ಹಾನೂರು ತಾಲೂಕಿನ ಬ್ಯಾಬ ಗ್ರಾಮದ ಬಿಸಿ ಶಂಕರಾಚಾರ್ಯರು ಅವರು ನಮ್ಮ ವಾಹಿನಿಯ ಮುಖಾಂತರ ತಮ್ಮ ಮನದಾಳದ ಮಾತುಗಳನ್ನು ಹಂಚಿಕೊಂಡಿದ್ದಾರೆ. ಬನ್ನಿ ವೀಕ್ಷಕರೇ, ವೀಕ್ಷಿಸೋಣ. ಹಾಸನ ಜಿಲ್ಲೆ ಆಲೂರು ತಾಲೂಕಿನ ಬ್ಯಾಬ ಎಂಬ ಪುಟ್ಟ ಗ್ರಾಮದಲ್ಲಿ ಚನ್ನವೀರಾಚಾರ್ ಹಾಗೂ ಚನ್ನಮ್ಮ ರವರ ಮಗನಾದ ಇವರು ಉತ್ತಮ ಕೃಷಿಕರು ಹಾಗೂ ಅನೇಕ ಸಮಾಜಮುಖಿ ಕಾರ್ಯಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಅನೇಕ ಜನರ ಪ್ರೀತಿ ವಿಶ್ವಾಸವನ್ನು ಗಳಿಸಿರುವ ನಮ್ಮ ಇಂದಿನ ವಿಶೇಷ ಕಾರ್ಯಕ್ರಮವಾದ ಸಾರ್ಥಕ ಬದುಕಿನ ಸಾಧಕ ಕಾರ್ಯಕ್ರಮದ ಸಾಧಕ ಶ್ರೀಯುತ ಶಂಕರಾಚಾರ್ ರವರು. ಬ್ಯಾಬ ಗ್ರಾಮದ ಶಾಲಾಭಿವೃದ್ಧಿ ಸಮಿತಿಯ ಮಾಜಿ ಅಧ್ಯಕ್ಷರಾಗಿ ಆಲೂರು ತಾಲೂಕು ಗ್ರಾಮೋದ್ಯೋಗ ವಿವಿಧ ಕಸಬುದಾರರ ಕೈಗಾರಿಕಾ ಸಂಘಕ್ಕೆ ಡಿ ದೇವರಾಜ್ ಅರಸ್ ರವರಿಂದ ಗೆಜೆಟೆಡ್ ನೋಟಿಫಿಕೇಶನ್ ಮುಖಾಂತರ ಅಧ್ಯಕ್ಷರಾಗಿ ನೇಮಕಗೊಂಡು ಸತತ 16 ವರ್ಷಗಳ ಕಾಲ ಸೇವೆ ಸಲ್ಲಿಸಿರುತ್ತಾರೆ. ಆಲೂರು ತಾಲೂಕು ಮಾರ್ಕೆಟಿಂಗ್ ಸೊಸೈಟಿ ಅಡ್ವೈಸರ್ ಕಮಿಟಿಯ ಮಾಜಿ ಸದಸ್ಯರಾಗಿ ಆಲೂರು ತಾಲೂಕು ಕೃಷಿ ಇಲಾಖೆಯ ಮಾಜಿ ನಿರ್ದೇಶಕರಾಗಿ ಕಾರ್ಯ ಸಲ್ಲಿಸುತ್ತಾ ಸಾಮಾಜಿಕ ಕಾರ್ಯಗಳಿಗೆ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟವರು ನಮ್ಮ ಶಂಕರಾಚಾರ್ಯವರು. ಇವರ ಕಾರ್ಯ ಸಾಧನೆಗಳಿಗೆ ಅನೇಕ ಪ್ರಶಸ್ತಿ ಪುರಸ್ಕಾರಗಳು ಇವರಿಗೆ ದೊರಕಿದೆ. ಅಷ್ಟೇ ಅಲ್ಲದೆ ಸಮಾಜಮುಖಿ ಕಾರ್ಯಗಳಲ್ಲಿ ತೊಡಗುವುದಲ್ಲದೆ ಕೃಷಿಯಲ್ಲೂ ಇವರ ಕಾರ್ಯವೈಖರಿ ಅಪಾರವಾದದ್ದು. ತಮ್ಮದೇ ಜಮೀನಿನಲ್ಲಿ ಮಿಶ್ರ ಬೆಳೆಗಳನ್ನು ಬೆಳೆದು ಅನೇಕ ರೈತರಿಗೆ ಮಾದರಿಯಾಗಿದ್ದಾರೆ ನಮ್ಮ ಶಂಕರಾಚಾರ್ಯವರು. ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ ಶಾಂತ ನಿಲುವಾಗಿರು. ಸಾರ್ಥಕ ಬದುಕಿನ ಸಾಧಕ ವಿಶೇಷ ಕಾರ್ಯಕ್ರಮದಲ್ಲಿ ಒಬ್ಬ ವಿಶೇಷ ವ್ಯಕ್ತಿಯನ್ನು ನಿಮ್ಮ ಮುಂದೆ ಪರಿಚಯಿಸುತ್ತಿದ್ದೇವೆ. ಇವರು ಜಿಲ್ಲಾ ಮಟ್ಟದ ಅಹಿಂದ ಹಿರಿಯ ಮುಖಂಡರು ಹಾಗೂ ಚಳುವಳಿಯ ಹೋರಾಟಗಾರರು, ಹಾಗೆ ಪ್ರಗತಿಪರ ರೈತರಾದಂತಹ ಬೈರಾಪುರ ಗ್ರಾಮದ ಶ್ರೀಯುತ ಬಿಸಿ ಶಂಕರಾಚಾರ್ಯರು ನಮ್ಮ ವಾಹಿನಿಯ ಮುಖಾಂತರ ತಮ್ಮ ಮನದಾಳದ ಮಾತುಗಳನ್ನು ಹಂಚಿಕೊಂಡಿದ್ದಾರೆ. ಬನ್ನಿ ವೀಕ್ಷಕರೇ, ಅವರ ಮಾತಾಡಿಸೋಣ. ಸರ್, ಸಾರ್ಥಕ ಬದುಕಿನ ಸಾಧಕ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ನಮ್ಮ ಸ್ವಾಗತ. ಸರ್, ತಮ್ಮ ಕಿರುಪರಿಚಯ ಮಾಡಿಕೊಡಿ ಸರ್. ನಾನು ತಮ್ಮ ಟಿವಿ ವಾಹಿನಿ ಮುಂದೆ ನನ್ನ ಮನದಾಳದ ಮಾತನ್ನು ಹಂಚಿಕೊಳ್ಳಕ್ಕೆ ಇಷ್ಟಪಡ್ತೀನಿ. ನಾನು ಈ ಬೈರಾಪುರ ಗ್ರಾಮ ಪಂಚಾಯಿತಿಯಾಗಿ ಸೇರಿದ ಬ್ಯಾಬ ಗ್ರಾಮ ಅಂತ ಒಂದು ಕುಗ್ರಾಮದಲ್ಲಿ ನಾನು ನನ್ನ ಜನನ, ನನ್ನ ತಂದೆ ಚನ್ನವೀರಾಚಾರ್, ತಾಯಿ ಚನ್ನಮ್ಮನವರು. ನಮ್ಮ ತಾಯಿಗೆ ನಾವು 3 ಜನ ಹೆಣ್ಣು ಮಕ್ಕಳು, 2 ಜನ ಗಂಡು ಮಕ್ಕಳು. ಅದರಲ್ಲಿ ನಮ್ಮ ಅಕ್ಕ ಹಿರಿಯವರಿದ್ದರು, ಇಂದ್ರಾಜಮ್ಮ ಅಂತ. 2ನೇ ಮಗ ನಾನು, ಮತ್ತು 3ನೇ ಮಗ ರುದ್ರಾಚಾರ್ ಅಂತೇಳಿ ನನ್ನ ತಮ್ಮ. ಈಗ ನಮ್ಮ ಒಟ್ಟು ಕುಟುಂಬದಲ್ಲಿ ಬಂದಂಥವ್ರು ನಾವು. ನಾನು ಬ್ಯಾಬಾ ಗ್ರಾಮದಲ್ಲಿ ನನ್ನ ಜನ್ಮ ತಾಳದಂತ ಒಂದು 1952ನೇ ಇಸ್ವಿ ಮಾರ್ಚ್ 23ರಂದು ನನ್ನ ಜನನವಾಗುತ್ತೆ. ನಂತರ ನನ್ನ ವಿದ್ಯಾಭ್ಯಾಸ ಕೂಡ ನಮ್ಮ ಕುಗ್ರಾಮವಾದಂಥ ಬ್ಯಾಬಾ ಗ್ರಾಮದಲ್ಲಿ ಪ್ರಾಥಮಿಕ ಶಿಕ್ಷಣದಲ್ಲಿ ಅಲ್ಲಿ ನಮ್ಮ ವಿದ್ಯಾಭ್ಯಾಸ ನಡೆಯುತ್ತೆ. ನಂತರ ಅಲ್ಲಿ ತೇರ್ಗಡೆಯಾಗಿ ಅಲ್ಲಿಂದ ಮುಂದೆ ನಾವು ಆಲೂರು ಹೈಸ್ಕೂಲ್ಗೆ ಹೋಗ್ತಕ್ಕಂಥ ಒಂದು ಸಂದರ್ಭ ಬಂತು. ಆ ಸಂದರ್ಭದಲ್ಲಿ ನಾನು 7ನೇ ತರಗತಿಯಿಂದ ಓದಿ 8ನೇ ತರಗತಿ ಪಾಸಾಗಿ ಅವತ್ತಿನ ದಿವಸ ಪಬ್ಲಿಕ್ ಪರೀಕ್ಷೆ, ಆ ಪಬ್ಲಿಕ್ ಪರೀಕ್ಷೆಯಲ್ಲಿ ಪಾಸಾದಂಥ ಸಂದರ್ಭದಲ್ಲಿ ಕನ್ನಡದಲ್ಲಿ 95 ಮಾರ್ಕ್ಸನ್ನು ಪಡೆದು ನನಗೆ ಗುರುಗಳಾದಂಥ ಒಂಥರ ಕನ್ನಡ ಮಾಸ್ಟ್ರು, ನಮ್ಮ ಮೃತ್ಯುಂಜಯ ಮಾಸ್ಟ್ರು ಅಂತ ನಮ್ಮ ಕುಂಬಾರಳ್ಳಿಯವರು ಅವರಿದ್ದರು. ಆವಾಗ ನಮ್ಮ ಶಾಲೆ ಎಲ್ಲಿತ್ತು ಅಂತಂದರೆ ಆಲೂರಿನಲ್ಲಿ ಕೆಳಗಡೆ ಟೆಲಿಫೋನ್ ಆಫೀಸ್ ಪಕ್ಕದಲ್ಲಿ ನಮ್ಮ ಶಾಲೆ ಇತ್ತು. ಆ ಸಂದರ್ಭದಲ್ಲಿ ನಮಗೆ ಕಂಡೇರವ್ ಅಂತ ಒಬ್ಬರು ಹೆಡ್ ಮಾಸ್ಟ್ರು, ಭಾಳ ಶಿಸ್ತಿನ ಹೆಡ್ ಮಾಸ್ಟರ್ ಇದ್ದರು. ಹಾಗೆ ಅನೇಕ ಜನ ಟೀಚರ್ಸ್ಗಳು ಕೂಡ ನನ್ನ ಕಂಡ್ರೆ ಭಾಳ ಪ್ರೀತಿಯಿಂದ ನೋಡ್ತಾಯಿದ್ರು. ಬಹುಶಃ ನಾನು ಯಾವಾಗ ತೇರ್ಗಡೆ ಆದೆ, ಮುಂದಿನ ಒಂದು ವಿದ್ಯಾಭ್ಯಾಸಕ್ಕೆ ಹೋಗಬೇಕಂತ ಆಸೆ ಕೇಳೋಂಥ ಸಂದರ್ಭದಲ್ಲಿ ನಮ್ಮ ಮನೆಯಲ್ಲಿ ತುಂಬ ಬಡತನ ಇತ್ತು. ನಮ್ಮ ತಾಯಿ ತಂದೆ, ನಾನು ಚಿಕ್ಕ ವಯಸ್ಸಿನಲ್ಲಿ ನನ್ನ ತಂದೆ ಭಾರಿ ಒಂದು 4-5 ವರ್ಷದಲ್ಲಿ ಚಿಕ್ಕ ಹುಡುಗನಿದ್ದಾಗ ನನ್ನ ತಂದೆ ತೀರಿ ಹೋಗ್ತಾರೆ. ಆ ಸಂದರ್ಭದಲ್ಲಿ ನನ್ನ ತಾಯಿ
ನಮ್ಮನ್ನು ಸಾಕಬೇಕಾದ್ರೆ ಭಾರಿ ಕಷ್ಟಪಡ್ತಾರೆ. ಕಷ್ಟಪಟ್ಟು ಮಕ್ಕಳು ಸಾಕೋಕ್ಕೋಸ್ಕರ, ನಮ್ಮನ್ನು ಸಾಕೋಕ್ಕೋಸ್ಕರ ಅವರು ಬಾಳೆಪೇಟೆ ಕಾಫಿ ತೋಟ ಎಲ್ಲ ದುಡಿದು ನಮ್ಮನ್ನು ಎತ್ತರಕ್ಕೆ ಬೆಳೆಸ್ತಾರೆ. ಆ ಸಂದರ್ಭಗಳನ್ನು ನೆನ್ಕೊಂಡಾಗ ನಮಗೆ ಭಾಳ ಇವತ್ತು ಹೇಳಲಿಕ್ಕೆ ಸ್ವಲ್ಪ ಮುಜುಗರ ಆಗುತ್ತೆ. ಕಾರಣ ಏನು ಅಂದರೆ, ತಂದೆ ತಾಯಿ ಮಕ್ಕಳ ಮೇಲೆ ಎಷ್ಟು ಪ್ರೀತಿ ಚೆಲ್ಲಿದ್ರು ನಾವು ಭಾವನೆ. ಆ ಸಂದರ್ಭದಲ್ಲಿ ನಾನು ಏನು ಪಬ್ಲಿಕ್ ಪರೀಕ್ಷೆ ಇತ್ತು, ಪಾಸಾದೆ. ಆ ಪಾಸಾದಂಥ ಸಂದರ್ಭದಲ್ಲಿ ಮುಂದಿನ ವಿದ್ಯಾಭ್ಯಾಸಕ್ಕೋಸ್ಕರ ಹೋಗಬೇಕು ಅಂತ ಭಾರಿ ಹೋರಾಟವನ್ನು ಮಾಡಿದೆ. ಆ ಸಂದರ್ಭದಲ್ಲಿ ನನಗೆ ಸಹಾಯ ಮಾಡ್ತಕ್ಕಂಥ ವ್ಯಕ್ತಿಗಳು ಯಾರು ಮುಂದೆ ಬರಲಿಲ್ಲ. ಆ ಸಂದರ್ಭವನ್ನು ನೋಡಿದಾಗ ನಮಗೆ ಬಡತನ ಇತ್ತು. ಆ ಬಡತನ ನೋಡಿ ಆಗ ನಾನು ಮತ್ತೆ ತಿರುಗಿ ಮನೆಗೆ ನಮ್ಮ ಬ್ಯಾಬ ಗ್ರಾಮಕ್ಕೆ ವಾಪಸ್ ಬಂದಂಥ ಸಂದರ್ಭದಲ್ಲಿ ನಮ್ಮ ತಾಯಿಗೆ ನಾನು ಕೇಳ್ಕೊಂಡೆ, ಮನೇಲಿ ಕೂತ್ರೆ ಆಗಲ್ಲಮ್ಮ, ಏನಾದರೂ ಒಂದು ನಾವು ಮಾಡಬೇಕು ಅಂತಕ್ಕಂಥ ಮಾತನಾಡಿದಾಗ, ಏನು ಮಾಡ್ತೀಯಪ್ಪ ನೀನು ಚಿಕ್ಕ ವಯಸ್ಸಲ್ಲಿ ಅಂತೇಳಿ ಹೇಳಿದರು. ಆಗ ನಮಗೆ ಕಾರ್ಪೆಂಟ್ರಿ ಕೆಲಸ ಮಾಡ್ತಕ್ಕಂಥ ಮಂಗಳೂರಿನವರು ಒಬ್ಬರು ಜನಾರ್ದನಾಚಾರ್ಯ ಅಂತ ಇದ್ದರು. ಅವ್ರ ಜೊತೆ ನಾನು ಕೆಲಸಕ್ಕೆ ಕಾರ್ಪೆಂಟ್ರಿ ಕೆಲಸವನ್ನು ಆರಿಸ್ಕೊಂಡು ಮರಗೆಲಸ ವೃತ್ತಿಯನ್ನು ಅವರ ಹತ್ರ ಕಲಿತು ನಂತರ ನಾನು ಪ್ರೌಢ ವ್ಯವಸ್ಥೆಗೆ ಬಂದ ನಂತರ ಆ ಕಸುಬನ್ನು ಮುಂದುವರಿಸಿದೆ. ಆ ಕಸುಬಲ್ಲಿ ಸ್ವಲ್ಪ ನಮ್ಮ ಜೀವನ ಸುಧಾರಿಸ್ತಕ್ಕಂಥ ಮಟ್ಟನೂ ಕೂಡ ಆಯಿತು. ನಂತರ ಸುಧಾರಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆ ಕಾಲದಲ್ಲಿ ತುಂಬ ಬಡತನ, ಊಟಕ್ಕೆ ಭಾಳ ತೊಂದರೆ ಇದ್ದಂಥ ಕಾಲ. ಆ ಸಂದರ್ಭದಲ್ಲಿ ಉಳಿದಂಥ ನಮ್ಮ ಸಮಾಜದ ಕಾರ್ಪೆಂಟ್ರುಗಳು ನನ್ನ ಮನೆ ಹತ್ರ ಹುಡುಕಿಂಬರೋರು, ಏನಾದರೂ ನಮಗೆ ಕೆಲಸ ಕೊಡಿ ಮಾಡಿ ಹಾಗೆ. ನಾನು ಅವರೆಲ್ಲರನ್ನೂ ಕೂಡ ಒಟ್ಟಿಗೆ ಸೇರಿಸ್ಕೊಂಡು ಸುಮಾರು 40 ಜನ ಕಾರ್ಪೆಂಟ್ರುಗಳನ್ನು ಒಗ್ಗೂಡಿಸಿ ಅವರ ಜೀವನವನ್ನು ಸಾಗಿಸಿ ನನ್ನ ಒಂದು ಕೈಯಿಂದ ಎಲ್ಲ ನನಗೆ ಕಾರ್ಪೆಂಟ್ರಿ ಕೆಲಸವನ್ನು ಮಾಡ್ತಾ ಬಂದ್ವಿ. ಹೆಚ್ಚಾಗಿ ಕಾರ್ಪೆಂಟ್ರಿ ಕೆಲಸ ಮಾಡಿದಂಥ ಸಂದರ್ಭ ಹಾಸನ ತಾಲೂಕಿನಲ್ಲಿ ಚಟ್ಟೆಕೆರೆ ಇರ್ಬೋದು, ಮಾರೇಡುಕೊಪ್ಪು, ಹನುಮಂತಪುರ, ಬಿದಿರೆಕೆರೆ, ದೊಡ್ಡಕೊಂಡಗುಳ, ಚಿಕ್ಕಕೊಂಡಗುಳ ಮತ್ತು ಹಾಸನ ಟೌನು, ಈಗ ಅನೇಕ ಕೆಲಸಗಳನ್ನು ಮಾಡಿ ನಾವು ಭಾಳ ಜನಕ್ಕೆ ಒಂದು ಆಸೆಯಾಗಿ ನಿಂತ್ಕೊಂಡೆ. ಆ ಸಂದರ್ಭವನ್ನು ನೋಡಿದಾಗ ಸ್ವಲ್ಪ ಜನಗಳಿಗೂ ಕೂಡ ನಮ್ಮ ಜೊತೆ ಬಂದವ್ರಿಗೂ ಕೂಡ ಒಂದು ಸಂತೋಷ ಇತ್ತು. ಅವ್ರಿಗೆ ಊಟಕ್ಕೆ ಇರಲಿಲ್ಲ, ನಮ್ಮನ್ನೆಲ್ಲ ಸಾಕಿದ್ರು ಅಂತೇಳಿ. ನಂತರ ನಾನು ನನ್ನ ತಮ್ಮ ಜಮೀನನ್ನು ಮಾಡ್ತಾಯಿದ್ದ ಊರಿನಲ್ಲಿ ನನಗಿದ್ದಂಥ ಜಮೀನು ಒಂದು 4.5 ಎಕರೆ ಜಮೀನು ನನ್ನ ತಮ್ಮ ಉಳುಮೆ ಮಾಡಿ ಕೆಲಸ ಮಾಡ್ತಾಯಿದ್ದ. ಆ ಸಂದರ್ಭ ನಾನು ಕೂಡ ಅವನಿಗೆ ಸಹಾಯ ನಿಂತು ಅವನಿಗೇನು ಗೊಬ್ಬರ ಬೀಜಗಳನ್ನ ಸಪ್ಲೈ ಮಾಡ್ತಾಯಿದ್ದೆ. ಆ ಸ್ವಲ್ಪ ದುಡಿಮೆ ಆದಂಥ ಟೈಮ್ನಲ್ಲಿ ಒಳ್ಳೆ ಬೆಳೆಯನ್ನು ಬೆಳೆಯೋಕ್ಕೆ ಶುರು ಮಾಡಿದ್ವಿ. ಬೆಳೆ ಬೆಳೆದಂಥ ಸಂದರ್ಭದಲ್ಲಿ ಸಾಕಷ್ಟು ಬೆಳೆಯಲ್ಲಿ ನಾವು ಯಶಸ್ಸನ್ನು ಕಂಡ್ವಿ. ಅಂದರೆ ನಮ್ಮ ಬಡತನ ಹೊಟ್ಟೆ ಏನು ಹಸುವಿನಿಂದ ನಡೀತಾ ಇದ್ದೋ ಹಸುವನ್ನು ನಾವು ನೀಗಿಸ್ಕೊಂಡ್ವಿ. ಅಷ್ಟು ಬೆಳೆಗಳನ್ನು ಬೆಳೆಯಲಿಕ್ಕೆ ನಮ್ಮ ತಮ್ಮನ್ನ ಆಶ್ರಯ ಮಾಡಿ ಎಲ್ಲ ಜಮೀನುಗಳನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಭಾಳಷ್ಟು ಬೆಳೆಯನ್ನು ಬೆಳೀತಾ ಬಂದು ಆಗಲಿಂದ ನಾನು ಸ್ವಲ್ಪ ಕೃಷಿಗೆ ಹೆಚ್ಚಿನ ಒತ್ತನ್ನು ಕೊಡಬೇಕು ಅಂತ ಹೇಳಿ ಮಾಡ್ಕೊಂಡ್ವಿ. ಕೃಷಿ ಒತ್ತನ್ನು ಕೊಟ್ಟಂಥ ಸಂದರ್ಭದಲ್ಲಿ ಕೃಷಿನಲ್ಲಿ ನಾವು ಆ ಟೈಮ್ನಲ್ಲಿ ಬೆಳೆ ಬೆಳೆಯತಕ್ಕಂಥದ್ದು ಬರೀ ಭತ್ತ ರಾಗಿ, ಅದರಲ್ಲಿ ದುಡಿಮೆ ಆಗ್ತಿರಲಿಲ್ಲ. ಆದರೂ ಕೂಡ ಜೀವನಕ್ಕೆ ಸ್ವಲ್ಪ ಸುಧಾರಣೆಗೆ ಮಾತ್ರ ಆಗ್ತಾಯಿತ್ತು. ಇಂಥ ಸಂದರ್ಭಗಳು ನೋಡಿದಾಗ ಭಾಳ ಇದಾಯಿತು, ನಾವು ಯಾಕೆ ಏನಾದರೂ ಒಂದು ಮಾಡಬಾರ್ದು ಹಾಗೆ ಅಂತೇಳಿ. ಆ ಟೈಮಿಗೆ ಸ್ವಲ್ಪ ನಮ್ಮ ಸುಧಾರಣೆ ಆದಂಥ ಸಂದರ್ಭದಲ್ಲಿ ನಾವು ಬೈರಾಪುರ, ಆಗ ಗ್ರೂಪ್ ಪಂಚಾಯತಿ ಅಂತ ಇತ್ತು, ಗ್ರೂಪ್ ಪಂಚಾಯತಿ ಅಂತ ಇತ್ತು. ಅದಕ್ಕಿಂತ ಮೊದಲು ನಾನು ನಮ್ಮ ಬ್ಯಾಬ ಗ್ರಾಮದಲ್ಲಿ ಸ್ಟಾರ್ಟಿಂಗಲ್ಲಿ ಯುವಕರನ್ನ ಕಟ್ಟಿಕೊಂಡು ಒಂದು ವಿನಾಯಕ ಯುವಕ ಸಂಘ ಅಂತೇಳಿ ಅದಕ್ಕೆ ನಾನು ಚಾಲನೆಯನ್ನು ಕೊಟ್ಟು ಮೊಟ್ಟ ಮೊದಲಿಗೆ ನಾನು ಅಧ್ಯಕ್ಷನಾಗಿ, ಒಬ್ಬರು ನಾಗರಾಜು ಅಂತ ಒಬ್ಬರು ನಮ್ಮ ಲಿಂಗಾಯತ ಕುಂಬಾರ ಪೈಕಿ ಅವರು ಇದ್ದರು, ಅವ್ರನ್ನ ಸೆಕ್ರೆಟರಿ ಮಾಡ್ಕೊಂಡು ಅವ್ರನ್ನ ನಾವು ಇದು ಮಾಡ್ತಾ ಬಂದ್ವಿ. ಆತನಿಗೆ ಆ ಕಾಲದಲ್ಲಿ ಬಹುಶಃ ನಮ್ಮಿಂದ ಓಡಾಡೋದಕ್ಕೆ ಆತ ಏನಾದ್ರು ನೀವು ರಾಜಕೀಯಕ್ಕೆ ಬಂದಾಗ ಏನಾದ್ರು ನಿಮಗೆ ಏನಾದ್ರು ಗೊತ್ತಾ? ಯಾವ ಸ್ವಲ್ಪ ನನಗೆ 22 ವರ್ಷ ಆಗಿತ್ತು. ಆ ಸಂದರ್ಭದಲ್ಲಿ 22 ವರ್ಷ ಆಗಿತ್ತು. ಆ ಸಂದರ್ಭದಲ್ಲಿ ನಾನು ಯಾವಾಗ ಯುವಕ ಸಂಘವನ್ನು ಕಟ್ಕೊಂಡು
ಊರಿನಲ್ಲಿ ಸ್ವಲ್ಪ ಕೆಲಸಗಳನ್ನು ಮಾಡಿ ಈ ಊರಿನ ಆಗ ಗ್ರ್ಯಾಂಟ್ಗಳಿರಲಿಲ್ಲ. ಊರಿನಲ್ಲಿರ್ತಕ್ಕಂಥ ಚರಂಡಿಗಳು ಮತ್ತು ಬಾವಿ ಕ್ಲೀನ್ ಮಾಡ್ತಕ್ಕಂಥದ್ದು ಮತ್ತು ರೋಡ್ಗಳನ್ನ ಕ್ಲೀನ್ ಮಾಡ್ತಕ್ಕಂಥ ಕೆಲಸಕ್ಕೆ ನಾವು ಯುವಕರೆಲ್ಲ ಸೇರಿಸಿ ಕೆಲಸ ಮಾಡ್ತಾ ಬಂದ್ವಿ. ಆ ಸಂದರ್ಭವನ್ನು ನೋಡಿದಾಗ ಜನರಿಗೆ ಸ್ವಲ್ಪ ಏನಪ್ಪ ಇವ್ರಿಗೆ ಏನೋ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದಾನೆ, ಏನಾದರೂ ಒಂದು ಅವನು ಇದು ಮಾಡಬೇಕು ಅಂತೇಳಿ ಅವರೆಲ್ಲ ಒಂದು ನನ್ನ ಮೇಲೆ ಭಾಳ ಪ್ರೀತಿ ಇಟ್ಟಿದ್ರು ನಮ್ಮ ಗ್ರಾಮದವರು. ಆ ಸಂದರ್ಭದಲ್ಲಿ ಆಗ ಭೈರವಪುರ ಗ್ರೂಪ್, ಈಗ ಗ್ರಾಮ ಪಂಚಾಯತಿ ಆಯಿತು, ಈಗ ಆಗ ಗ್ರೂಪ್ ಪಂಚಾಯತಿ ಇದ್ದ ಮಂಡಲ ಪಂಚಾಯತಿ ಗ್ರೂಪ್ ಪಂಚಾಯತಿ. ಆ ಗ್ರೂಪ್ ಪಂಚಾಯತಿಗೆ ನಾನು ಚುನಾವಣೆ ಬಂತು. ಚುನಾವಣೆ ಬಂದಂಥ ಸಂದರ್ಭದಲ್ಲಿ ನಾನು ಆ ಚುನಾವಣೆಯಲ್ಲಿ ಆವಾಗ ಮೀಸಲಾತಿ ಇರಲಿಲ್ಲ. ಮೀಸಲಾತಿ ಇಲ್ಲದಿದ್ದರೂ ಕೂಡ ಜನರಲ್ ಸೀಟ್ನಲ್ಲಿ ನಾನು ಗೆದ್ದು ಅಲ್ಲಿ ಮೆಂಬರಾಗಿ ಕೆಲಸ ಮಾಡಲಿಕ್ಕೆ ಶುರು ಮಾಡಿ. ಆ ಕೆಲಸ ಮಾಡಲಿಕ್ಕೆ ಶುರು ಮಾಡಿದಂಥ ಸಂದರ್ಭದಲ್ಲಿ ಆ ಪಂಚಾಯತಿಯಿಂದ ಬರ್ತಕ್ಕಂಥದ್ದು, ತಾಲೂಕು ಆಫೀಸಲ್ಲಿ ಬರ್ತಕ್ಕಂಥದ್ದು, ಎಲ್ಲಿ ಏನು ಬಡವರಿಗೆ ಸವಲತ್ತು ಸಿಗುತ್ತೋ ಅದನ್ನು ಕೊಡಿಸಲಿಕ್ಕೆ ಶುರು ಮಾಡಿ. ನೀವು ಸಮಾಜ ಸೇವೆ ಮಾಡ್ಬೇಕಂತ ಏನಕ್ಕೋಸ್ಕರ ನೀವು ಗುರಿ ಇಟ್ಕೊಂಡು? ಏನಕ್ಕೆ ಗುರಿ ಇಟ್ಕೊಂಡು ಅಂತಂದರೆ, ನಮ್ಮನ್ನು ಜನರಲ್ ಸೀಟ್ನಲ್ಲಿ ಜನರು ನಮ್ಮನ್ನು ಮೀಸಲಾತಿದ್ದಂಥ ಕಾಲದಲ್ಲಿ ನಮ್ಮನ್ನು ಗೆಲ್ಲಿಸಿದ್ರಿಂದ ನನಗೆ ಜನಸೇವೆ ಪ್ರೀತಿಯಿಂದ ಇರೋದ್ರಿಂದ ಜನಸೇವೆ ಮಾಡಬೇಕು ಅಂತಕ್ಕಂಥ ಮನಸ್ಸು ನನ್ನಲ್ಲೇ ಮೂಡಿ ಬಂದ್ಬಿಡ್ತು. ಆ ಒಂದು ಮೂಡಿನಿಂದ ನಾನು ರಾಜಕೀಯ ಫೀಲ್ಡಿಗೆ ಪ್ರಥಮವಾಗಿ ಪಂಚಾಯತ್ಗೆ ನಾನು ಧುಮಿತೆ. ಆ ಧುಮಿತಂಥ ಸಂದರ್ಭದಲ್ಲಿ ನಮಗೆ ಆಲೂರಿನಲ್ಲಿ ಇವರಿದ್ರು ಬಸ್ ಶೆಟ್ರು ಅಂತ, ಅವರು ಮಗ ಒಬ್ಬರು ನಮ್ಮ ಇವರು ಸಿರಿಸ್ತಾರಾಗಿದ್ದರು ಮಾಬಾಚಂದ್ರ ಬಸಪ್ಪನವರು. ಮಾಬಾಚಂದ್ರ ಬಸಪ್ಪನವರ ಪ್ರೇರಣೆ ನನಗೆ ಸ್ವಲ್ಪ ಮುಂದೆ ಹೋಗಲಿಕ್ಕೆ ಚಾಲನೆಯನ್ನು ಕೊಟ್ಟರು. ಆ ಸಂದರ್ಭದಲ್ಲಿ ಅವರು ನಾವೆಲ್ಲ ಜೊತೆಗಾಗಿ ಅವರು ಸಿರಿಸ್ತಾರಾಗಿ ರಿಟೈರ್ಡ್ ಆಗಿದ್ದರು. ರಿಟೈರ್ಡ್ ಆದರೂ ಕೂಡ ಅವರು ಒಂದು ಸೈಡ್ಗಾಗಿ ನನಗೆ ನೇತಾಕೊಂಡು ಅಲ್ಲಿ ಪ್ರತಿಯೊಂದು ತನ್ನದೇ ಖರ್ಚಿನಲ್ಲಿ ತನ್ನ ಸಂಬಳದಲ್ಲಿ ಪೇಪರ್ಗಳನ್ನು ತುಂಬಿಕೊಂಡು ಪ್ರತಿ 8 ತಾಲೂಕಿಗೆ ಹೋಗಿ ಫ್ರೀಯಾಗಿ ಅರ್ಜಿ ಬರೆಸ್ತಕ್ಕಂಥ ಕೆಲಸವನ್ನು ಮಾಡಿದರು. ಆವಾಗ ನನಗೆ ಪ್ರೇರಣೆ, ಒಬ್ಬರು ಅಫಿಷಿಯಲು ಈ ಮಟ್ಟಕ್ಕೆ ಈ ಕಾಲದಲ್ಲಿ ಇಂಥದ್ದೊಂದು ಜನಸೇವೆ ಮಾಡ್ತಿದ್ದಾರೆ, ನಾನ್ಯಾಕೆ ಮಾಡಬಾರ್ದು ಅನ್ನೋ ಒಂದು ಪ್ರೇರಣೆಯಿಂದ ನಾನು ಅವರಿಂದ ಸ್ವಲ್ಪ ಅವರ ಮಾರ್ಗದರ್ಶನ ತಗೊಂಡು ಪ್ರತಿಯೊಂದು ಚಳುವಳಿಗಳಲ್ಲಿ ನಾವು ಭಾಗವಹಿಸಿದ್ವಿ. ಪ್ರಥಮವಾಗಿ ಭ್ರಷ್ಟಾಚಾರ ನಿರ್ಮೂಲನೆ ವೇದಿಕೆ ಅಂತ ಮಾಡಿದ್ವಿ. ಎಲ್ಲಿ ಭ್ರಷ್ಟಾಚಾರ ನಡೀತು ಅಲ್ಲಿ ಕಡಿವಾಣ ಆಗ್ತಕ್ಕಂಥ ಸಂದರ್ಭ. ಯಾರಾದರೂ ಅಧಿಕಾರಿಗಳು ಲಂಚ ಏನಾದರೂ ಕೇಳಿದರೆ ಅಲ್ಲಿ ಲಘು ಚಟುವಟಿಕೆ ಮಾಡ್ತಿದ್ರು, ಬಾಯಿ ಬಿಡ್ಕೊಳ್ತಾ ಇದ್ದದ್ದು ಅವ್ರಿಗೆ, ಅವ್ರು ಕೊಡೋವರೆಗೂ ಬಿಡ್ತಿರಲಿಲ್ಲ. ಆ ಮಟ್ಟದ ಚಳುವಳಿಗಳನ್ನು ನಾವು ರೂಢಿಸ್ಕೊಂಡು ಬಂದ್ವಿ. ಅದಾದ ನಂತರ ನನಗೆ ಬೆಳೀತಾ ಈಗ ಪಂಚಾಯತ್ನಲ್ಲಿ ಸ್ವಲ್ಪ ಯಶಸ್ಸು ಸಿಕ್ತು. ಆ ಸಂದರ್ಭದಲ್ಲಿ ಈ ಕರ್ನಾಟಕ ಸರ್ಕಾರದಲ್ಲಿ ದೇವರಾಜ ಅರಸು ಅವರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ವೃದ್ಧಾಪ್ಯ ವೇತನ, ಅಂಗವಿಕಲರ ವೇತನ ಇಂಥವನ್ನೆಲ್ಲ ಕೂಡ ಅವರು ಜಾರಿ ಮಾಡಿದರು. ಅವಾಗ ಹಳ್ಳಿಗೆ ಹೋಗಿ, ನನ್ನ ಗ್ರಾಮದಿಂದ ಹಿಡಿದು ಹಳ್ಳಿಗೆ ಹೋಗಿ ಪ್ರತಿಯೊಬ್ಬರಿಗೂ ಕೂಡ ಪೆನ್ಷನ್ ಮಾಡಿಸ್ತಕ್ಕಂಥ ಕೆಲಸ. ಆಗ ಕೇವಲ ಇದ್ದಿದ್ದು 50 ರೂಪಾಯಿ, ಇವತ್ತು 1200 ರೂಪಾಯಿ ಆಗಿದೆ. ಅವತ್ತು ಇದ್ದಿದ್ದು 50 ರೂಪಾಯಿ ಸಿಕ್ಕಿದ್ರೆ ಭಾಳ ಸಂತೋಷ ಪಡ್ತಾಯಿದ್ರು ಜನ, ಭಾಳ ಸಂತೋಷ ಪಡ್ತಾಯಿದ್ರು. ಆ ಕೆಲಸನ ಪ್ರಾಮಾಣಿಕವಾಗಿ ಜನಗಳ ಕೈಲಿ ದುಡ್ಡು ಇಲ್ಲದಂಥ ಕಾಲದಲ್ಲಿ ನಾವು ಸೇವೆಯನ್ನು ಅವರ ಕಣ್ಣೀರನ್ನು ಬರ್ತಕ್ಕಂಥ ಕೆಲಸವನ್ನು ನಾನು ಮಾಡ್ಕೊಂಡ್ಬಂದೆ. ಜೊತೆಯಲ್ಲಿ ಕಾರ್ಪೆಂಟ್ರು ಕೂಡ ಮಾಡಿ ನನಗೆ ನನ್ನ ಖರ್ಚು ವೆಚ್ಚಕ್ಕೆ ನನ್ನ ಕುಲಕಸುಬಿನ ಹಣದಲ್ಲಿ ನಾನು ಸಾಕಷ್ಟು ಜನಸೇವೆಯನ್ನು ಕೂಡ ನಾನು ಮಾಡ್ತಕ್ಕಂಥ ಸಂದರ್ಭ. ಆ ಥರದಲ್ಲಿ ಮಾಡ್ಕೊಬಂದಂಥ ಸಂದರ್ಭದಲ್ಲಿ ಆಗ ಇನ್ನೊಂದು ರಾಜಕೀಯ ಸೇವೆಯನ್ನು ಗುರುತಿಸಿ ಯಾವೆಲ್ಲ ಹುದ್ದೆಗಳನ್ನ ನೀವು ನಿಮಗೆ ದೊರಕಿದ್ದು ಸ್ವಲ್ಪ ನಮ್ಮ ವೀಕ್ಷಕರಿಗೆ ಏನಾದರೂ ಸಾವಿರವರೆಗೆ ಹೇಳೋಕ್ಕೆ ಇಷ್ಟಪಡ್ತೀರಾ? ನಾನು ಯಾವಾಗ ಈ ಒಂದು ಗುರುತು ಆಗಿದ್ದಂಥ ಒಂದು ಸಂದರ್ಭ ನೋಡಿದ್ರೆ ನಮಗೆ ನನ್ನ ಸೇವೆಯನ್ನು ಆಗ ಕಾಂಗ್ರೆಸ್ ಪಕ್ಷ, ಆ ಕಾಂಗ್ರೆಸ್ ಪಕ್ಷದಲ್ಲಿ ಡಿ ದೇವರಾಜ ಅರಸು ಕರ್ನಾಟಕ ಸರ್ಕಾರದಲ್ಲಿ ಮುಖ್ಯಮಂತ್ರಿ ಆಗಿದ್ದರು. ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ನಾನು ಯಾಕೆ ಪ್ರತಿಯೊಂದನ್ನು ನಾವು ಯಾಕೆ ಮಾಡಬಾರ್ದು ಅಂತೇಳಿ ಅವರನ್ನು ಭೇಟಿ ಮಾಡಿ ಎಲ್ಲ ವಿಚಾರಗಳನ್ನು ತಿಳಿಸಿದಾಗ ಅವರು ನಮ್ಮನ್ನು ತುಂಬ ಅರ್ಥೈಸಿಕೊಳ್ತಾಯಿದ್ರು. ಕಾಣ್ತಾ ಇದ್ದಂಥ ಸಂದರ್ಭದಲ್ಲಿ ನಮಗೆ ಆಬೂರಿನಲ್ಲಿ ಒಂದು ಕೈಗಾರಿಕಾ ಸಹಕಾರ ಸಂಘ ಅಂತ ಸೊಸೈಟಿ ಇತ್ತು. ಆಗ ನಾವು ಅಲ್ಲಿ ಹೋಗಿ ಅವ್ರನ್ನ ಕೇಳ್ಕೊಂಡ್ವಿ. ಚುನಾವಣೆ ಆಯಿತು. ಚುನಾವಣೆಯಲ್ಲಿ ನಾನು ಪ್ರಥಮವಾಗಿ ಕೈಗಾರಿಕಾ ಸಂಘದಲ್ಲಿ ಗೆದ್ದಂಥ ಸಂದರ್ಭದಲ್ಲಿ ಏನಾದರೂ ಮಾಡಿ ಬದಲಾವಣೆ ಮಾಡಬೇಕಲ್ಲ ಸಹಕಾರ ಸಂಘದಲ್ಲಿ. ಬರೀ ಕೈಗಾರಿಕೆಯನ್ನು ಮಾಡಲ್ಲ,
ಈ ಕೈಗಾರಿಕೆಯಿಂದ ಏನಾದರೂ ಒಂದು ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥವ್ರಿಗೆ ಏನಾದರೂ ಒಂದು ಕನಸನ್ನು ಕಾಣಬೇಕು, ಮಹಾತ್ಮ ಗಾಂಧಿ ಹಾಕ್ಕೊಟ್ಟಂಥ ಗ್ರಾಮ ಯೋಜನೆಗಳನ್ನು ನಾವು ರೂಪಿಸಬೇಕು ಅಂತೇಳಿ ಅವತ್ತಿನ ಒಂದು ಬುದ್ಧಿವಂತಿಕೆಯಿಂದ ನಾನೇನು ಮಾಡಿದೆ, ಆಲೂರು ತಾಲೂಕು ಗ್ರಾಮೋದ್ಯೋಗ ವಿವಿಧ ಕಸುಬುದಾರರ ಕೈಗಾರಿಕಾ ಸಹಕಾರ ಸಂಘ ಅಂತ ಮಾಡಿ ಅದಕ್ಕೆ ಚಾಲನೆಯನ್ನು ಕೊಟ್ಟು ನಂತರ ಸನ್ಮಾನ್ಯ ಡಿ ದೇವರಾಜ ಅವರಿಂದ ನಾನು ಗುರುತಿಸ್ಕೊಂಡೆ. ಆ ಗುರುತಿಸಿದಂಥ ಸಂದರ್ಭದಲ್ಲಿ ಅಧ್ಯಕ್ಷ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸ್ವಲ್ಪ ಕೆಲವು ಮುಜುಗರ ಆಯಿತು. ನಾನು ಅಧ್ಯಕ್ಷ ಆಗಬೇಕು. ಆಗ ನನಗೆ ಒಂದು ಜ್ಞಾಪಕ ಬಂತು, ನಾನು ಕುಶಲಕರ್ಮಿ, ವೃತ್ತಿನಲ್ಲಿ ಕಾರ್ಪೊರೇಟರ್, ನಾನು ಯಾಕೆ ಈ ಸೊಸೈಟಿಗೆ ಪ್ರೆಸಿಡೆಂಟ್ ಆಗಬಾರ್ದು ಅಂತಕ್ಕಂಥ ತೀರ್ಮಾನ ಬಂದಾಗ ನೇರವಾಗಿ ಬೆಂಗಳೂರಿಗೆ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಡಿ ದೇವರಾಜ ಅವರನ್ನು ಭೇಟಿ ಮಾಡಿ ಅವರು ಬೆಂಗಳೂರಿನಲ್ಲಿ ಬಾಲಗೃಹಿನಲ್ಲಿ ಇದ್ದಂಥ ಸಂದರ್ಭದಲ್ಲಿ ನಾವು ಹೋದ್ವಿ. ಆ ಸಂದರ್ಭಕ್ಕೆ ತಕ್ಕಂತೆ ನಮ್ಮಲ್ಲಿ ಒಬ್ಬರು ಮಿಲ್ ಚಂದ್ರಣ್ಣ ಅಂತ ಇದ್ದರು, ಅವರು ಕಡ್ಡೆ ಚಂದ್ರು ಅಂತ ಕರೆಯೋರು. ಅವ್ರ ಮುಖಾಂತರ ನಾವೆಲ್ಲ ಅವ್ರನ್ನ ಭೇಟಿ ಮಾಡಿದ್ವಿ. ಅವ್ರಿಗೆ ಹೇಳಿದೆ ಬುದ್ಧಿ ಅವ್ರನ್ನ ದೇವರಾಜ ಅವ್ರಿಗೆ ಏನು ಅಂತ ಕರಿತಿದ್ರಪ್ಪ ಅಂದರೆ ಅಷ್ಟೊಂದು ಬುದ್ಧಿ ಅಂತ ಹೇಳ್ತಿದ್ರು. ನಾನು ಕೈ ಮುಗಿದು ನಿಂತ್ಕೊಂಡು ಬಂದು ಬುದ್ಧಿ ಏನಪ್ಪ ಏನು ಕಷ್ಟ ಹೇಳ್ಬೋದು, ಸ್ವಾಮಿ ಬುದ್ಧಿ ಈಗ ಆಗೋಗ್ತಿದೆ ಅಂದರೆ ನಾನು ಪ್ರೆಸಿಡೆಂಟ್ ಆಗಬೇಕು ಅಂತ. ಆಗ ಅವರು ಒಂದು ಚಾಲನೆ ಕೊಟ್ಟರು. ಅವರು PA ಕರೆದು BC ಶಂಕರಾಚಾರ್ಯ ಆರ್ಟಿಸನ್ ಮಲ್ಟಿಪರ್ಪಸ್ ಕೋಆಪರೇಟಿವ್ ಸೊಸೈಟಿ ಪ್ರೆಸಿಡೆಂಟ್ 3 years ಅಂತೇಳಿ ಗೌರ್ಮೆಂಟ್ ನಾಮಿನಿ ಮಾಡಿ ನನಗೆ ಎಲೆಕ್ಟ್ ಮಾಡಿ. ಆ ಸಂದರ್ಭ ನೋಡಿದಾಗ ಒಂದು ಮಾತನ್ನು ಹೇಳಿದರು, ನಾನು ನಿನ್ನನ್ನು ಪ್ರೆಸಿಡೆಂಟ್ ಮಾಡಿದ್ದೀನಿ, ಬಡವರ ಕೆಲಸವನ್ನು ನಿರಂತರವಾಗಿ ಮಾಡುವಂತಕ್ಕಂಥ ಒಂದು ಆಶೀರ್ವಾದವನ್ನು ಕೂಡ ನನಗೆ ಅವರ ನೀಡಿದರು. ಪ್ರೇರಣೆಯಿಂದ ನಾನು ಈ ಒಂದು ಅವ್ರು ಹಾಕಿಕೊಟ್ಟಂಥ ಯೋಜನೆಗಳು 29 ಕಾರ್ಯಕ್ರಮಗಳು ಕೂಡ ಭಾಗಿಯಾಗಿ ಬಡವರು ಸಿಗ್ತಕ್ಕಂಥ ಅವತ್ತಿನ ಕಾಲದಲ್ಲಿ ಜನತಾ ಮನೆ ಇರ್ಬೋದು, ಮತ್ತು ಎಂಥದ್ದು ಒಂದು ಸೈಟ್ಗಳನ್ನು ಕೊಡ್ತಕ್ಕಂಥದ್ದು ಇದನ್ನು ಮಾಡ್ಬೋದು. ಹಾಗೆ ಒಂದು ಪ್ರೇರಣೆಯಿಂದ ನಾವು ಮಾಡಿದ್ವಿ. ಆ ಸಂದರ್ಭದಲ್ಲಿ ಡಿ ದೇವರಾಜ ಅವರ ಸಂಪುಟದಲ್ಲಿ ಬಿ ಬಸಲಿಂಗಪ್ಪನವರು ಕಂದಾಯ ಸಚಿವರಾಗಿದ್ದರು. ಅವರು ಭಾಳ ಪ್ರಭಾವಿ ಕಂದಾಯ ಸಚಿವರಾಗಿದ್ದರು. ಆ ಸಂದರ್ಭದಲ್ಲಿ ಕಂದಾಯ ಸಚಿವರಾದಾಗ ನಾವೇನು ಮಾಡಿದ್ವಿ, ಎಲ್ಲ ಇದು ಮಾಡಿ ಈ ಪ್ರತಿಯೊಂದು ಗ್ರಾಮದಲ್ಲಿ ಅವ್ರ ಮುಖಾಂತರ ಸಾಕಷ್ಟು ಜಮೀನುಗಳನ್ನು ರೈತರಿಗೆ ಯಾಕೆ ಕೊಡಿಸ್ಬಾರ್ದು, ಸುಮ್ಮನೆ ಜಾನುವಾರುಗಳು ಮೇಯಿಸ್ಕೊಂಡು ಈ ಜಮೀನುಗಳೆಲ್ಲ ಗೋಮಾಳುಗಳು ಲ್ಯಾಂಡ್ಸ್ ಭೂಮಿ ಅಂತಕ್ಕಂಥ ಸಂಪತ್ತು, ಈ ಸಂಪತ್ತನ್ನು ವಿಕೇಂದ್ರೀಕರಣ ಮಾಡಲೇಬೇಕು ಅಂತ ಒಂದು ನಿರ್ಣಯಕ್ಕೊಂದು ಮನವಿಯನ್ನು ಮಾಡಿದಾಗ ಆಗ ದರ್ಖಾಸ್ ಅಂತ ಒಂದು ದರ್ಖಾಸ್ ಮಾಡಿ ಜಮೀನು ಕೊಡ್ತಕ್ಕಂಥ ಸಂದರ್ಭ ಒದಗಿ ಬಂತು. ಆಗ ದರ್ಖಾಸ್ನಲ್ಲಿ ಪ್ರತಿ ಕುಟುಂಬಕ್ಕೆ 4 ಎಕರೆ ಕೊಡೋದು ಅಂತೇಳಿ ಒಂದು ಅಮೆಂಡ್ಮೆಂಟ್ ಆಯಿತು. ಆ ಅಮೆಂಡ್ಮೆಂಟ್ ಮುಖಾಂತರ ನಾವು ಪ್ರಥಮವಾಗಿ ನಿಂತು ಪ್ರತಿ ಮನೆಗೆ ಹೋಗಿ ಬಡವರನ್ನ ಗುರುತಿಸಿ ಏನೂ ಇಲ್ಲಂಥವ್ರಿಗೆ ನಾವು ಜಮೀನನ್ನು 4 ಎಕರೆ ಜಮೀನನ್ನು ಕೊಡ್ತಕ್ಕಂಥ ಕೆಲಸವನ್ನು ರೈತರ ಪರವಾಗಿ ನಾವು ಕೆಲಸವನ್ನು ಮಾಡಿದ್ವಿ. ಆ ಸಂದರ್ಭ ನೋಡಿದರೆ ಬಡವರು ಆ ರೈತರ ನಾವು ₹1 ದುಡ್ಡು ಇರ್ತಿರಲಿಲ್ಲ. ಪಾಪ ಅವರಿಗೆ ಏನಪ್ಪ ಅಂದರೆ ಯಾವುದೋ ಒಂದು ಈ ರಾಜ ಮಹಾರಾಜರ ಕಾಲದಲ್ಲಿ ಈ ಉಂಬಳಿ ಜಮೀನಿಂದ ಗುತ್ತಿಗೆ ಮಾಡ್ಕೊಂಡು ಜೀವನ ಮಾಡ್ತಕ್ಕಂಥ ಸಂದರ್ಭ, ಅವರಿಗೆ ಶ್ರೀಮಂತಗಳಿಗೆ ದುಡ್ಡು ಕೊಟ್ಟರು. ಇದನ್ನು ತಪ್ಪಿಸ್ತಕ್ಕಂಥ ಕೆಲಸವನ್ನು ಮಾಡಿ ಅವ್ರನ್ನ ಭೂಮಾಲೀಕನಾಗಿ ಅವ್ರ ಜೀವನಕ್ಕೆ ನಾವು ಪಣವನ್ನು ತೊಟ್ಟು ಕೆಲಸವನ್ನು ಮಾಡಿದ್ವಿ. ಆ ಸಂದರ್ಭ ಅಷ್ಟೇ ಚೆನ್ನಾಗಿತ್ತು. ಅದಾದ ನಂತರ ನಾನು ಇದೇ ರಾಜಕೀಯದಲ್ಲಿ ಮುಂದುವರಿತಕ್ಕಂಥ ಸಂದರ್ಭ ಬಂದಾಗ ನನಗೆ ಜನ ಇಡೀ ಬಡವರು ಆಲೂರು ತಾಲೂಕಿನಲ್ಲಿ ಒಬ್ಬರು ಶಾಸಕರ ಜೊತೆ ಹೋದಾಗ ನನ್ನ ಜೊತೆ ಜನ ಬರಲಿಕ್ಕೆ ಶುರು ಮಾಡಿದರು. ಆ ಸಂದರ್ಭ ಆಲೂರು ತಾಲೂಕಾದರೂ ಕೂಡ ಭಾಳಷ್ಟು ಹೋರಾಟವನ್ನು ಮಾಡಿದ್ವಿ. ಬಡವರ ಬಗ್ಗೆ ತುಂಬ ಕೆಲಸವನ್ನು ಮಾಡಿಕೊಟ್ವಿ. ಅದಾದ ನಂತರ ನಾವು ನನಗೆ ಹೆಚ್ಚಿನ ಪ್ರೇರಣೆ ಕೊಟ್ಟಿದ್ದು ಮಾನ್ಯ ದೇವರಾಜ ಅವರು. ಆ ಪ್ರೇರಣೆ ನಮಗೆ ಎಷ್ಟು ಕೆಲಸ ಮಾಡಲಿಕ್ಕೆ ಆಯಿತು. ನಂತರ ಪ್ರಥಮವಾಗಿ ಆಲೂರು ತಾಲೂಕಿನಲ್ಲಿ ಎಲೆಕ್ಟ್ರಿಸಿಟಿನೇ ಇರಲಿಲ್ಲ. ಆಗ ಅವ್ರು ಏನು ಮಾಡಿದ್ರು ಅಂತಂದರೆ, ನಮ್ಮ ಬೆಂಗಳೂರಿನಲ್ಲಿ ಕರ್ನಾಟಕ ರಾಜ್ಯ KEB ಕರ್ನಾಟಕ ವಿದ್ಯುತ್ ಶಕ್ತಿ ಮಂಡಳಿಗೆ ಒಬ್ಬರು ರಿಟೈರ್ಡ್ ಇಂಜಿನಿಯರ್ ನಾರಾಯಣಾಚಾರ್ಯ ಅಂತೇಳಿ ಅವರನ್ನು ನಿವೃತ್ತ ಇಂಜಿನಿಯರ್ನ ಪ್ರೆಸಿಡೆಂಟ್ ಮಾಡಿದ್ರು. ಆ ಸಂದರ್ಭದಲ್ಲಿ ನಾನು ಅಲ್ಲಿಗೆ ಹೋದೆ. ಆವಾಗ ನಾನು ಕೈಗಾರಿಕಾ ಸಹಕಾರ ಸಂಘದ ಪ್ರೆಸಿಡೆಂಟ್ ಆಗಿದ್ದೆ. ನನ್ನದೇ ಲೇಟರ್ನಲ್ಲಿ ಅವರಿಗೆ ನಾನು ಮನವಿಯನ್ನು ಕೊಟ್ಟೆ. ಸ್ವಾಮಿ, ನಮ್ಮ ಗ್ರಾಮಕ್ಕೆ ಲೈಟ್ ಇಲ್ಲ, ಕರೆಂಟ್ ಇಲ್ಲ, ನಮ್ಮ ಪಂಚಾಯತಿನಲ್ಲಿ
ಸಾಕಷ್ಟು ಪಂಚಾಯತ್ ಏರಿಯಾದಲ್ಲೇ ನಮಗೆ ಸುಮಾರು 23 ತಳಿ ಬರುತ್ತೆ. ಯಾಕೆ ಅಂತಂದರೆ ಅವತ್ತು ಮಾಡಿದ ಸಂದರ್ಭದಲ್ಲಿ ಪ್ರಥಮವಾಗಿ ನಮ್ಮ ಹುಟ್ಟೂರಾದ ಬ್ಯಾಬ ಗ್ರಾಮಕ್ಕೆ ಮೊದಲನೇ ವಿದ್ಯುತ್ ಶಕ್ತಿ ತರ್ತಕ್ಕಂಥ ಕೆಲಸವನ್ನು ನಾವು ಮಾಡಿದ್ವಿ. ಇಷ್ಟು ನಮ್ಮ ಶ್ರಮದ ಫಲ ಆಯಿತು. ಆದ ನಂತರ ನಮ್ಮ ಜಮಖಂಡಿ ಕ್ಷೇತ್ರದಲ್ಲಿ ವಿ ಪತ್ತರ್ ಅಂತ ಅವರು ವಿಶ್ವಕರ್ಮ ಸಮಾಜದವರು ದೇವರಾಜ ಅವರು ಒಂದು ಸಣ್ಣ ಸಮಾಜವನ್ನು ಗುರುತಿಸ್ತಾ ಇದ್ರು. ಆ ಸಣ್ಣ ಸಮಾಜಕ್ಕೆ ಅಧಿಕಾರ ಕೊಡ್ತಾಯಿದ್ರು. ಅವರನ್ನು MLA ಮಾಡಿ ಕರಕುಶಲ ಕೈಗಾರಿಕಾ ಸಚಿವರನ್ನಾಗಿ ಮಾಡಿದಂಥ ಸಂದರ್ಭ ಅವತ್ತು ನನಗೆ ಭಾಳ ಹೆಮ್ಮೆ. ಅವರನ್ನು ಭೇಟಿ ಮಾಡಿ ಸಾಕಷ್ಟು ಕೆಲಸಗಳನ್ನು ಬಡವರಿಗೆ ಹಳ್ಳಿಗೆ ತೋರಿಸ್ತಾ ಇದ್ದ ಕೆಲಸವನ್ನು ಅವರ ಪ್ರೇರಣೆಯಿಂದ ನಾವು ಮಾಡಲಿಕ್ಕೆ ಶುರುವಾದವು. ನಂತರ ದೇವರಾಜ ಅರಸು ಅವರು ಬರ್ತಿರೋರಿಗೆ ನಾವು ಅವ್ರ ಜೊತೆಯಲ್ಲೇ ನಾವು ಅವರ ಮಾರ್ಗದರ್ಶನದಲ್ಲಿ ಬೆಳ್ಕೊಂಡು ಬಂದ್ವಿ. ಆ ಸಂದರ್ಭದಲ್ಲಿ ಮತ್ತು ನಾವು ದೇವರಾಜ ಅರಸು ಅವರು ಇದ್ದಂಥ ಸಂದರ್ಭ ಮತ್ತು ತಾಲೂಕು ಮಾರ್ಟಿನ್ ಸೊಸೈಟಿ ಅಡ್ವೈಸರ್ ಕಮಿಟಿ ಮೆಂಬರ್ ಆದೆ. ಮತ್ತು ಗೃಹ ನಿರ್ಮಾಣ ಸಹಕಾರ ಸಂಘದಲ್ಲಿ ಉಪಾಧ್ಯಕ್ಷನಾಗಿ ಅವರು ಪ್ರಶ್ನೆಯಲ್ಲಿ ಕೆಲಸ ಮಾಡುವ ಸಂದರ್ಭ ಬಂತು. ಈ ರೀತಿ ಆದಾಗ ಮೊನ್ನೆ ದೇವರಾಜ ಅರಸು ಸಾಹೇಬರು ಯಾವಾಗ ಅವರು ಈ ತನ್ನ ಇದನ್ನು ಗತಿಸಿದರು ಆ ಸಂದರ್ಭದಲ್ಲಿ ಭಾಳ ದುಃಖ ಆಯಿತು. ಒಬ್ಬ ನಾಯಕನ ಕಳ್ಕೊಂಡಿದ್ದು ದುಃಖ ಆಗುತ್ತೆ. ಆ ಸಂದರ್ಭ ಭಾಳ ಕಷ್ಟ ಕಣ್ಣ ನೀರು ಬರುತ್ತೆ ನೋಡಿದರೆ. ಆಗ ನಂತರ ನಾನು ಒಂದು ಆಯ್ಕೆ ಮಾಡ್ಕೋಬೇಕಾದಂಥ ಸಂದರ್ಭ ಬಂತು. ನಾನು ಇಷ್ಟು ಮಾಡ್ತಾಯಿದ್ದೀನಿ, ಏನು ಮಾಡೋದು ಹಾಗೇನು ಮಾಡಿದೆ. ನಾವು ಸನ್ಮಾನ್ಯ ದೇವೇಗೌಡರನ್ನ ಭೇಟಿ ಮಾಡಿ ಜನತಾ ಪಕ್ಷ ಜನತಾದಳನ ನಾವು ಈಗಿರುತ್ತೆ ಜನತಾದಳ ಮತ್ತು ಜನತಾ ಪಕ್ಷ ಜಯಪ್ರಕಾಶ್ ನಾರಾಯಣ ಕಟ್ಟಿರ್ತಕ್ಕಂಥ ಪಕ್ಷವನ್ನು ಸಾಮಾಜಿಕ ನ್ಯಾಯಕ್ಕಾಗಿ ನಾವು ಆಯ್ಕೆ ಮಾಡ್ಕೊಂಡೆ. ಆಗ ದೇವೇಗೌಡರು ಭಾಳ ಹತ್ತಿರದಲ್ಲಿದ್ದರು. ನಮ್ಮನ್ನು ಕರೆದು ಮಾತಾಡ್ತಕ್ಕಂಥ ಕೆಲಸ ಬಂತು. ಆ ಸಂದರ್ಭದಲ್ಲಿ ಮಾನ್ಯ ದೇವೇಗೌಡರು ನೀರಾವರಿ ಮಂತ್ರಿ ಆಗೋಕ್ಕಿಂತ ಮೊದಲು ದೇವರಾಜ ಅರಸರನ್ನು ಭೇಟಿ ಮಾಡಿ ನಾವು ಆಲೂರಿನಲ್ಲಿ ಆಲೂರು ತಾಲೂಕಿಗೆ ಕರ್ಕೊಬಂದು ಏನು ವಾಟೆವಳ ಪ್ರಾಜೆಕ್ಟ್ ಇದೆಯಲ್ಲ ಆ ಪ್ರಾಜೆಕ್ಟಿಗೆ ದೇವರಾಜ ಅರಸರಿಂದ ಬುದ್ಧ ಪೂಜೆ ಮಾಡಿಸಿದ್ವಿ. ಪ್ರಥಮವಾಗಿ ಬುದ್ಧ ಪೂಜೆ ಮಾಡ್ತಾರೆ ನಾವು ಅದನ್ನು. ಅದಿವತ್ತು ಸುಮಾರು 5,000 ಎಕರೆ ನೀರು ಹೆಚ್ಚು ನೀರು ಬರ್ತಾಯಿದೆ. ಮತ್ತು ಇತ್ತೀಚಿನ ಕಾಲದಲ್ಲಿ 18,000 ಎಕರೆಗೆ ನೀರು ಕೊಡಬೇಕು ಅಂತ ಒಂದು ಗ್ರೀನ್ ಬೆಳೆ ಇದನ್ನು ಕೂಡ ಲಕ್ಷಣ ಮಾಡಲಿಕ್ಕೆ ಸರ್ಕಾರಕ್ಕೆ ಆಗಿಲ್ಲ. ಅದು ನೋಡಿದಾಗ ನಮ್ಮ ಮತ್ತೆ ಏನು ಮಾಡೋದು, ಈ ಬಡವರ ಬಗ್ಗೆ ಸ್ವಲ್ಪ ರೈತರ ಬಗ್ಗೆ ಕಿಂಚಿತ್ ಯೋಜನೆ ಇರ್ತಕ್ಕಂಥ ರಾಜಕಾರಣಿಗಳು ನನಗೆ ಬೇಕು ಅನ್ನಿಸ್ದಾಗ ನನಗೆ ಸಿಕ್ಕಿದ್ದು ಒಬ್ಬರೇ ದೇವೇಗೌಡರು. ಸನ್ಮಾನ್ಯ ದೇವೇಗೌಡರು ಸಾಹೇಬರನ್ನು ನಾವು ಭೇಟಿ ಮಾಡಿ ಅವರು ನೀರಾವರಿ ಮಂತ್ರಿ ಆಗಿತ್ತು. ಅಷ್ಟೊತ್ತಿಗೆ ಡ್ಯಾಮು ಆಗಿತ್ತು. ಚಾನಲ್ಗಳನ್ನು ಮಾಡ್ತಕ್ಕಂಥ ಸಂದರ್ಭ ಬಂತು. ಆ ಚಾನಲ್ಗಳನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ದೇವೇಗೌಡ ಸಾಹೇಬರು ನೀರಾವರಿ ಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಭೇಟಿ ಮಾಡಿ, ಸ್ವಾಮಿ ತಾವು ಪ್ರವಾಸ ಮಾಡುವಾಗ ನಮ್ಮ ಭೈರಪ್ಪಕ್ಕೆ ಬರಬೇಕು, ಅಲ್ಲಿ ನಾನು ಜನ ಸೇರಿಸ್ತೀನಿ, ಜನ ಸೇರಿಸಿದಾಗ ನೀವು ಅಸ್ವಾಸ್ಥ್ಯ ಕೊಡಬೇಕು ಸ್ವಾಮಿ ಅಂತ. ಆ ಟೈಮಲ್ಲಿ ನಮಗೆ TV ಮಾಧ್ಯಮಗಳು ಇರಲಿಲ್ಲ, ರೇಡಿಯೋ ಮಾತ್ರ ಇತ್ತು. ನಾನು ರೇಡಿಯೋ ಕೇಳಬೇಕಾದ್ರೆ ಎಲ್ಲರೂ ಯಾರೋ ಮನೆಗೆ ಹೋಗ್ತೇನೆ, ರೇಡಿಯೋ ಕೇಳಿದ್ರೆ ಭಾರಿ ಕಷ್ಟ, ದುಡ್ಡಿಲ್ಲ ಜನಗಳ ಹತ್ರ. ಆಗ ಬಂದರು ನೀರಾವರಿ ಮಂತ್ರಿಯಾಗಿ ಬಂದು ಭೈರಪ್ಪದಲ್ಲಿ ಒಂದು ಹಳೆ ಬಸ್ ಸ್ಟ್ಯಾಂಡ್ ಇತ್ತು. ಆ ಬಸ್ ಸ್ಟ್ಯಾಂಡಲ್ಲಿ ಒಂದು ಫಂಕ್ಷನ್ ಮಾಡಿ 1000 ಜನ ಸೇರಿಸಿ ಅವರಿಗೆ ಒಂದು ಬೇಡಿಕೆ ನಾನು ಇಟ್ಟಿದ್ದೆ. ಏನು ಬೇಡಿಕೆ ಇಟ್ಟಿದೆ ಅಂದರೆ, ಸ್ವಾಮಿ ನೀವು ನೀರಾವರಿ ಮಂತ್ರಿ ಆಗಿದ್ದೀರಿ, ಇವರೆಲ್ಲ ರೈತರು ಬಾಟೆಬಳೆ ಏನೋ ಒಂದು ದೇವರಾಜ ಅರಸು ಡ್ಯಾಮು ಬುದ್ಧಪೂಜೆ ಆಗಿದೆ, ಚಾನಲನ್ನು ಮಾಡ್ತಕ್ಕಂಥ ಯೋಗ ನಿಮಗೆ ಬಂದಿದೆ, ದಯಮಾಡಿ ಬಲದಂಡೆ ನಾಲೆಯನ್ನು ನೀವು ನಮಗೆ ಕೊಡಬೇಕು ಅಂತ ಅಂದಾಗ ಇಂಜಿನಿಯರ್ನ ಕರೆದು ಅವ್ರು ಏನು ಹೇಳ್ತಾ ಇದ್ದಾರೆ ಅದು ನೋಡಪ್ಪ ಸ್ವಾಮಿ, ಅವ್ರು ಹೇಳ್ತಾ ಇರೋದು ಸತ್ಯ, ಆದರೆ ಬಲದಂಡೆ ನಾಳೆ ಕೊಡಬೇಕಾದ್ರೆ ಇವತ್ತು 6 ಕೋಟಿ ರೂಪಾಯಿ ಆ ಜಾಗಕ್ಕೆ ಖರ್ಚು ಬಂದುಬಿಡುತ್ತೆ ಆ ಟೈಮಲ್ಲಿ. ಅದರಿಂದ ನಾವು ಬದಲಾಯಿಸಬೇಕಾದ ಸಂದರ್ಭ ಬರುತ್ತೆ ಸ್ವಾಮಿ, ಅದು ಮಾಡೋಕ್ಕಾಗಲ್ಲ ಅಂತ ಕೆಲಸ ಮಾಡಿ ತಕ್ಷಣ ಜವಾಬ್ದಾರಿ ತಗೊಳ್ಳು, ನೀನು ಉತ್ತರ ಹೇಳಬೇಡ, ನಾನು ನೀರಾವರಿ ಮಂತ್ರಿ, ಹಣ ಕೊಡೋರು ನಾನು, ಅವ್ರೇನಂತ ಅದೇ ಜಾಗದಲ್ಲಿ ಮಾಡುವಂಥ ಒಂದು ಆದೇಶ ಮಾಡಿದಾಗ ಜನ ಚಪ್ಪಾಳೆ ಹೊಡೆದು. ಆ ಸಂದರ್ಭ ನಾನು ಹೇಳಿದೆ, ಸ್ವಾಮಿ ನೀವು ಬಾಯಿ ಹೇಳಿದ್ದೀರಿ, ಜನಕ್ಕೆ ಹಳ್ಳಿದ್ದೀರಿ ಹೇಳಿ ಗೊತ್ತಾಗಲ್ಲ, ರೇಡಿಯೋದಲ್ಲಿ ನಿಮ್ಮ ಮಾತು ಬರಬೇಕು ಅಂದೆ. ಹಾಗೆ ಎಲ್ಲ ರೇಡಿಯೋ ಪ್ರಸಾರ ಆಯಿತು, ಬಲದಂಡೆ ನಾಳೆ ಸಂಪೂರ್ಣ ಆಯಿತು. ಇನ್ನು ನೀರು ಅದಕ್ಕೆ ತಡಕ್ಕಾಗ್ತಾಯಿಲ್ಲ. ಇಂಥ ಸಂದರ್ಭಗಳು ನೋಡಿದಾಗ
ಎಲ್ಲ ಮಾಡ್ಕೊಂಡು ಬಂದ್ವಿ. ಬಂದಂಥ ಸಂದರ್ಭದಲ್ಲಿ ನಮ್ಮ ಕ್ಯಾಂಡಿಡೇಟ್ ಮಾಡತಕ್ಕಂಥ ಸಂದರ್ಭ ಬಂತು. ಜನತಾ ಪಕ್ಷ ಆಗ ನೇಮಕ ರೈತ ಬಿ ಡಿ ಬಸವರಾಜ್ ಅವ್ರನ್ನ ನಮ್ಮ ಆಸೆ ಬಾಳ್ಯಪೇಟೆ ಬಿ ಡಿ ಬಸವರಾಜ್ ಅವ್ರನ್ನ ಶಾಸಕರಾಗಿ ಮಾಡಿದ ಸಂದರ್ಭದಲ್ಲಿ ಅಂತ ಮಾಡಿದ್ವಿ. ಆ ಸಂದರ್ಭದಲ್ಲಿ ಸರ್ಕಾರದಿಂದ ಒಂದು ನಾಮಿನೇಷನ್ ಆಗ್ತಕ್ಕಂಥ ಸಂದರ್ಭ ಇತ್ತು. ಆಗ ಶಂಕರಾಚಾರ್ಯ ಯಾವ್ದಾದ್ರು ಒಂದು ಸ್ಥಾನ ಕೊಡಬೇಕು, ತುಂಬ ಹೋರಾಟಗಾರರು ಅಂತೇಳಿ ಅಲ್ಲಿ ತೀರ್ಮಾನ ತಗೊಂಡು ನನ್ನ ಹೆಸರನ್ನು ಶಿಫಾರಸು ಮಾಡಿ ದೇವರ ಸಾಗರ ಕೊಟ್ಟು ಸಿ ಎಮ್ಮಿಂದ ಆದೇಶ ಮಾಡಿಸಿ ನನಗೆ ಆಲೂರು ತಾಲೂಕು ಭೂ ಅಭಿವೃದ್ಧಿ ಬ್ಯಾಂಕ್, ಕೃಷಿ ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ಏನು ಇವತ್ತು ಹೊಸ ಬಿಲ್ಡಿಂಗ್ ಆಗಿದೆ, ಅದಕ್ಕೆ 3 ವರ್ಷ ನನ್ನನ್ನು ನಾಮಿನೇಷನ್ ಮಾಡಿ ಡೈರೆಕ್ಟಾಗಿ ನೇಮಕ ಮಾಡಿ. ಆ ನೇಮಕ ಮಾಡಿದಂಥ ಸಂದರ್ಭ ನೋಡಿದಾಗ ರೈತರುಗಳಿಗೆ ತುಂಬ ಕಷ್ಟ ಇತ್ತು. ಆ ಸಂದರ್ಭದಲ್ಲಿ ಬ್ಯಾಂಕ್ಗಳಲ್ಲಿ ನೀರಾವರಿ ಸೌಲಭ್ಯ ಕೊಡಬೇಕು ಅಂತಕ್ಕಂಥ ಯೋಜನೆ ಇತ್ತು. ಆ ಯೋಜನೆಯಲ್ಲಿ ಅವತ್ತಿನ ದಿವಸ ಬೋರ್ವೆಲ್ಗಳಿದ್ದು, ಓಪನ್ ಬಾವಿಗಳು, ದೊಡ್ಡ ದೊಡ್ಡ ಓಪನ್ ಬಾವಿಗಳಿದ್ದು. ಆ ಓಪನ್ ಬಾವಿ ಮಾತ್ರ ನಮಗೆ ಅವಕಾಶ ಇತ್ತು. ಈ ಓಪನ್ ಬಾವಿನ ಮಾಡುವಾಗ ಅವ್ರು ಹೇಳೋರು 30 ಅಡಿ ಆಳ 25 ಅಡಿ ಅಗಲಕ್ಕೆ ನೀವು ಬಾವಿ ಕೊರೆ ತೋಡಬೇಕು ಅಂತ. ಅಷ್ಟಕ್ಕೆಲ್ಲ ಬರೀ 7,000 ರೂಪಾಯಿ ಆ ಟೈಮ್ನಲ್ಲಿ ಇದ್ದಿದ್ದು. ಸಾಕಷ್ಟು ಓಪನ್ ಬಾವಿಗಳನ್ನ ಮಾಡಿಸಿದ್ರು ಕೂಡ ಏನಾಯಿತು, ರೈತರಿಗೆ ದುಡ್ಡು ಕಟ್ಟಲಿಕ್ಕೆ, ಬ್ಯಾಂಕಿನ ಹಣ ತುಂಬಲಿಕ್ಕೆ ಕಷ್ಟ ಬಂತು. ಆಗ ಬ್ಯಾಂಕಿಂದ ರೈತರ ಜಮೀನು ಹರಾಜು ಮಾಡ್ತಕ್ಕಂಥ ಸಂದರ್ಭ ಬಂದಾಗ ನಾನು ಆ ಬ್ಯಾಂಕಿನ ಡೈರೆಕ್ಟರ್ ಆಗಿದ್ದರಿಂದ, ರಿಜೆಕ್ಷನ್ ಆಗಿದ್ದರಿಂದ ನಾವು ಒಂದು ಯೋಜನೆಯನ್ನು ಮಾಡಿದೆ. ನನ್ನ ರೈತರು ಬೀದಿ ಬಂದ್ಬಿಡ್ತಾರೆ, ನಾನು ಇವತ್ತು ರೈತರ ನೀರಾವರಿ ಮಂತ್ರಿ ಆಗಿರ್ತಕ್ಕಂಥ ಸಾಮಾನ್ಯ ದೇವೇಗೌಡರ ಹೆಸರು ಉಳಿಬೇಕು ಅಂತಂದರೆ ನಾನು ಅವರು ಹಾಕಿರ್ತಕ್ಕಂಥ ಗೌರ್ಮೆಂಟ್ ನಾಮಿನಿ ನನಗೆ ಸಾರ್ಥ ಆಗಬೇಕು, ರೈತರಿಗೆ ಏನಾದ್ರು ಒಂದು ಮಾಡಬೇಕು ಅಂತ ಒಂದು ಪ್ಲಾನ್ ಮಾಡಿದೆ. ಏನು ಮಾಡಿದೆ ಅಂತಂದ್ರೆ ಕಟ್ಟಸ್ತಿ ಸ್ವಾಮಿ ಅಂತ ಕೈ ಮುಗಿದ್ರು. ನನ್ನಿಂದ ಮುಂದೆ ಜನ ಇತ್ತು. ಅದೇ ರೀತಿ ಪಾಪ ಅವರ ಕಷ್ಟನೂ ಹಂಗೆ ಇತ್ತು, ತುಂಬ ಕಷ್ಟ ಇತ್ತು ಜನಕ್ಕೆ. ಆ ಸಂದರ್ಭದಲ್ಲಿ ಹೋಗಿ ನಾವು ಸ್ಪಂದಿಸಿದ್ದೀವಿ. ಸಾಕಷ್ಟು ಜನಗಳು, ಭೂ ಮಾಲೀಕರು ಏನು ಬಡವರ ಜಮೀನನ್ನು ಕಬಳಿಸಿದ್ರು ಅಂಥದನ್ನು ಹೋರಾಟ ಮಾಡಿ ನಾವು ಬಿಡಿಸಿದ್ವಿ. ಇದೆಲ್ಲ ಹೋರಾಟ ಮಾಡಿ ನನಗೆ ದೇವೇಗೌಡರು ಭಾಳ ಹತ್ತಿರದಲ್ಲಿ ಕರೆದು ಎಲ್ಲ ಒಂದು ಹೇಳ್ತಾಯಿದ್ವಿ, ಮಾಡಪ್ಪ ಕೆಲಸ ಮಾಡು ಅಂತ ಹೇಳ್ತಾಯಿದ್ವಿ. ಪಕ್ಷನೂ ಕೂಡ ಅಧಿಕಾರಕ್ಕೆ ತರ್ತಕ್ಕಂಥ ಕೆಲಸವನ್ನು ಎಲ್ಲ ಕಡೆ ಮಾಡಿದ್ವಿ. ಒಂದು ಸಂದರ್ಭವಾಗಿ ಬಂತು ನನಗೆ, ಯಾಕೆ ನಾನು ಇಷ್ಟೆಲ್ಲ ಕೆಲಸ ಮಾಡಿದ್ದೀನಿ, ನಮ್ಮವರೇ ನಮಗೆಲ್ಲವರೇ ಮುಖ್ಯಮಂತ್ರಿ ಇದ್ದಾರೆ, ನನಗೆ ಯಾಕೆ ಒಂದು ವಿಧಾನ ಪರಿಷತ್ನ ನಿಮಗೆ ಸ್ಥಾನ ಕೊಡಬಾರ್ದು, ನಾನು ಕೇಳಿಬಿಡ್ತೀನಿ ಅಂತೇಳಿ ನಾನು ಅವ್ರಿಗೆ ಲೆಟರ್ನ ಬರೆದು ಎಲ್ಲ ಮಾಡಿ ನಮ್ಮ ಇಡೀ ಕರ್ನಾಟಕ ರಾಜ್ಯದ ಆಗ 28 ಜಿಲ್ಲೆ 30 ಜಿಲ್ಲೆ ಆಗಿರಲಿಲ್ಲ. ಆ ಸಂದರ್ಭದಲ್ಲಿ ಇಡೀ ನಮ್ಮ ವಿಶ್ವಕರ್ಮ ಸಮಾಜ, ನಮ್ಮ ನಾಯಕ ಬಿ ಶ್ರೀ ಶಂಕರಾಚಾರ್ಯ ಅಂತೇಳಿ ಅವರಿಗೆ MLC ಕೊಡಬೇಕಂತ ಎಲ್ಲ ಕಡೆ ಕರೆ ಬಂದು ಎಲ್ಲ ನನಗೆ, ನಾನು ಬೆಂಗಳೂರಿನಲ್ಲಿ ನಮ್ಮ ವಿಶ್ವಕರ್ಮ ಸಮಾಜದ್ದು ಶೇಷಾದ್ರಿಪುರಂನಲ್ಲಿ ನಮ್ಮ ಹೆಡ್ ಆಫೀಸ್ ಇದೆ, ಕರ್ನಾಟಕ ರಾಜ್ಯ ವಿಶ್ವಕರ್ಮ ಸಮಾಜ. ಅಲ್ಲಿ ನನಗೆ ಒಂದು ರೂಮ್ ಕೊಟ್ಟು ಉಳಿಯಲಿಕ್ಕೆ ನಮ್ಮ ಸಮಾಜ ನನಗೆ ಹೆಲ್ಪ್ ಮಾಡ್ತಾರೆ. ಡೈಲಿ ನಾನು ಹೋಗುವೆ, ಅಲ್ಲೇ ಹೋಗುವೆ, ಸ್ನಾನ ಮಾಡುವೆ, ಎಲ್ಲ ಕಡೆ ತಿಂಡಿ ಮಾಡ್ಕೊಂಡು ಮತ್ತೆ ನೇರ ದೇವೇಗೌಡರು ಭೇಟಿ ಹೋಗ್ತೇವೆ. ಇಷ್ಟೆಲ್ಲ ಸಮಾಜದ 28 ಜಿಲ್ಲೆಯ ಜನರ ಕಷ್ಟ ಸುಖಗಳಿಗೆ ನಮ್ಮ ಸಮಾಜದವ್ರ ಮೇಲೆ ಎತ್ತಿಕ್ಕೆಲ್ಲ ಕೈಲಾದಷ್ಟು ಕೆಲಸ ನನಗೆ ಅರಿಕೆ ಮಾಡೋಕ್ಕಾಗ. ನನ್ನ ಕೈಲೇನಂತ ದೊಡ್ಡ MLA ಅಲ್ಲ, MLC ಅಲ್ಲ, ತುಂಬ ಮಂತ್ರಿ ಅಲ್ಲ, ಆದರೂ ನನ್ನ ಹೋರಾಟದ ಫಲ ಅಷ್ಟು ಜನಕ್ಕೆ ಇದಾಯಿತು. ಆಗ ಜನಾನುರಾಗಿ ಆಗಿದ್ದೀರಿ ಅಂತೇಳಿ ದೇವೇಗೌಡರು ಗೊತ್ತಾಯಿತು. MLC ಕೇಳಿ ಬಹುಶಃ ನಮ್ಮ ದುರಾದೃಷ್ಟನೋ ಅಥವಾ ನಮ್ಮ ಮನೆ ಬರದಲ್ಲಿ ಇರಲಿಲ್ವೋ ಅದು ಆಗಲಿಲ್ಲ. ಆ ಸಂದರ್ಭವನ್ನು ನೋಡಿ ನಾನೇನು ಮಾಡಿದೆ, ಯಾಕೆ ನಾವು ಇಷ್ಟೆಲ್ಲ ದುಡ್ಡಿದ್ದೀವಲ್ಲ, ಯಾಕೆ ಇದು ಈ ಥರ ಮಿಸ್ ಆಯಿತು ಅಂತೇಳಿ ಆಗ ನಾನೇನು ಮಾಡಿದೆ, JDSಗೆ ರಾಜೀನಾಮೆ ಕೊಟ್ಟು ಬಹುಜನ ಸಮಾಜ ಪಾರ್ಟಿ ಅಂತ ಮಾನ್ಯ ಕಾಂಚೀರಾಮ್ ಸಾಹೇಬರನ್ನು ನಾವು ಆಯ್ಕೆ ಮಾಡಿದ್ವಿ. ಮಾನ್ಯ ಕಾಂಚೀರಾಮ್ ಸಾಹೇಬರು ಭಾಳ ವಿಜ್ಞಾನಿ, ಭಾಳ ರಾಜಕೀಯ ದೃಷ್ಟಿ ಇರ್ತಕ್ಕಂಥವ್ರು. ಆ ಸಂದರ್ಭದಲ್ಲಿ ಬಹುಜನರನ್ನೇ ಕಟ್ತಕ್ಕಂಥದ್ದು, ಬಡವರು, ದೀನದಲಿತರು, ಅಲ್ಪಸಂಖ್ಯಾತರು, ಹಿಂದುಳಿದವರು, ಎಲ್ಲ ಜಾತಿ ದುರ್ಗಪಟ್ಟವ್ರನ್ನ ಒಗ್ಗೂಡಿಸಿ ಬಂದು ಪ್ರಥಮವಾಗಿ ನನಗೆ 1999 ಬಹುಜನ ಸಮಾಜ ಪಾರ್ಟಿಯಿಂದ ಆನೆ ಗುರುತಿನ B ಫಾರಮನ್ನು ನನಗೆ ಕೊಟ್ಟರು. ಹೋಗು, ನೀನು MLA ಕಾಂಟ್ಯಾಕ್ಟ್ ಮಾಡು, ನೀನು ಗೆಲ್ತೀಯ ಬಿಡ್ತೀಯ ಗೊತ್ತಿಲ್ಲ, ಗೆಲ್ಲದ್ರೆ MLA ಆಗಿದ್ದರೆ, ಸೋತ್ರೆ ಇನ್ನೊಬ್ಬರು ಸೋಲಿಸ್ತೀಯ, ಗೆಲುವು ಮುಖ್ಯ, ಇನ್ನೊಬ್ಬ ಸೋತ್ರೆ ನೀನೇ ಕಾರಣ. ಆದ್ದರಿಂದ ನಿಮ್ಮ ಒಂದು ಇದಾದರೂ ಕೂಡ ಒಂದು ಓಟಿಗೆ ಭಾಳಷ್ಟು ಮಹತ್ವ ಇದೆ.
ಒಂದು ಓಟಿನ ಪವರ್ ಏನಪ್ಪ ಅಂದರೆ ಒಂದು ಬುಲೆಟಿನ್ ಪವರ್ ಅಂತ ಹೇಳ್ತೇವೆ. ನಿಜ. ಯಾರು ಬೇಕಾದ್ರೂ ಸೋಲಿಸ್ಬೋದು, ಯಾರು ಬೇಕಾದ್ರೂ ಗೆಲ್ಲೋದು. ಆ ಸಂದರ್ಭದಲ್ಲಿ BB ಶಿವಪ್ಪನವರು 7 ಸಾರಿ ಸೋತಿದ್ರು ನಾನಿಂದ 99. ಆಗ ನಾನು B ಫಾರಂ ಬಂದಾಗ JD ಸೋಮಪ್ಪನವರು MLA ಇದ್ದರು. ಆಗ ಅವರು ಕಾಂಗ್ರೆಸ್ನಲ್ಲಿ ಅವರಿಗೆ B ಫಾರಂ ಸಿಗಲಿಲ್ಲ. ನಾನು ಆ ಮನೆಯಲ್ಲಿ ವಾಸ ಇದ್ದೆ ವೀರಾಪುರದಲ್ಲಿ. ಆ ಕಡೆ ಎದುರುಗಡೆ ಮನೆಯಲ್ಲಿ ಬಂದು ನನಗೆ ಇದನ್ನು B ಫಾರಮ್ನಲ್ಲಿ ಕೊಟ್ಬಿಡಿ ಶಂಕರಾಚಾರ್ಯ, ನಾನು ಕಾಂಟ್ಯಾಕ್ಟ್ ಮಾಡ್ತೀನಿ. ನಾನು ಸ್ವಾಮಿ ನಿಮ್ಮನ್ನು 2 ಸಾರಿ MLA ಮಾಡಿದ್ದೀನಿ, ನೀವು ದಯಮಾಡಿ ನನ್ನ ಗೆಲುವಿಗೆ ನೀವೇ ಆಕ್ರಮಣ ಮಾಡಬೇಕು, B ಫಾರಮ್ ಯಾಕಂದ್ರೆ ನಾನು ಕೊಡಲ್ಲ ಅಂತೇಳಿ ಅವರಿಗೆ ಹೇಗೆ ಕಳೀತೆ. ಆಮೇಲೆ ಕಡೆಗೆ ಅದೇ ಸಂದರ್ಭದಲ್ಲಿ ವಿಶ್ವನಾಥ್ ಇದ್ದಿದ್ದು. ವಿಶ್ವನಾಥ್ ಅವರು ಕೂಡ ಮನೆ ಹತ್ರ ಬಂದು ನಿಮ್ಮಿಂದ ನನಗೆ ತೊಂದರೆ ಆಗ್ತಾಯಿದೆ, ನೀವು ವಾಪಸ್ ತಗಬೇಕು ಹೇಳಿದೆ. ನೋಡಿ ಸರ್, ನೀವು ಕಾಫಿ ಎಸ್ಟೇಟಿನ ಮಾಲೀಕರು, ಇದು ವಿಧಾನಸಭಾ ಕ್ಷೇತ್ರ ಬ್ರಿಟಿಷ್ ಏರಿಯಾ. ನಾನು ಗೆದ್ದರೆ ನೀವು ಒಂದು ಗಾರ್ಡನ್ ಮಾಡಿ, ನೀವು ಗೆದ್ದರೆ ನಾನು ಗಾರ್ಡನ್ ಮಾಡಿ ವಿಶ್ವಾಸದಲ್ಲಿ ಇದು ರಾಷ್ಟ್ರೀಯ ಪಕ್ಷದ ಗುರಿ ಅಂತೇಳಿ ಆಗಾಗ JDSನಲ್ಲಿ ಅವರು ಸೋಲ್ಪಟ್ಟರು. ಆಗ ನಮ್ಮ ಗುರುದೇವು ಕಾಂಗ್ರೆಸ್ನಲ್ಲಿ ಸೋಲ್ಪಟ್ಟರು. ಈ 2 ಸೋಲ್ಗಳು ಬಹುಜನ ಸಮಾಜ್ ಪಾರ್ಟಿ ಏನು ಅರ್ಥ ಕೊಟ್ಟು ಅಂತ ಅವರಿಗೆ ಗೊತ್ತಾಗೋದು. ಆಗ ಮತ್ತು ಪವರ್ಫುಲ್ ಆಗ್ತದೆ. ಆಗ ರಾಜ್ಯ ಬಹುಜನ ಸಮಾಜಕ್ಕೆ ಜನರಲ್ ಸೆಕ್ರೆಟರಿ ಆಗಿ ಕಾರ್ಯಕ್ರಮ ಸಾಹೇಬರು ಮಾಡಿ ಬೆಂಗಳೂರಿನ ಬಸವನಗುಡಿಯಲ್ಲಿ ನಾವು ಭಾಷಣ ಮಾಡಿ, ಮತ್ತು ಕಾವೇರಿ ಬಂದ ಎದುರುಗಡೆ ವರದರಾಜನ್ ಸಾಹೇಬ್ ನಿವೃತ್ತ ಸುಪ್ರೀಂ ಕೋರ್ಟ್ ಜಡ್ಜ್ ಎದುರುಗಡೆ ನನಗೇನಾಯಿತು ಭಾಷಣ ಮಾಡಿ. ಬಹುಶಃ ಆ ಸಂದರ್ಭದಲ್ಲಿ ಆಗಿತ್ತು ಅಂದರೆ ಭಾಷಣ ಅದಕ್ಕಿಂತ ಮೊದಲು ಬಹುಜನ ಸಮಾಜ್ ಪಾರ್ಟಿ ಇದ್ದ ಸಂದರ್ಭದಲ್ಲಿ ಕಾರ್ಯಕ್ರಮ ಸಾಹೇಬರು ಕರೆ ಕೊಟ್ಟರು. ಶ್ರೀಮತಿ ಇಂದಿರಾ ಗಾಂಧಿಯವರು ಈ ರಾಷ್ಟ್ರದ ಪ್ರಧಾನಿಯಾದಂಥ ಸಂದರ್ಭದಲ್ಲಿ ಆವಾಗ ಮಂಡಲ್ ಅಂತ ಒಂದು ವ್ಯಕ್ತಿ ಹೆಸರಲ್ಲಿ ಮಂಡಲ್ ಕಮಿಷನ್ ಅಂತ ಒಂದು ಜಾರಿ ಮಾಡಿ. ಆ ಮಂಡಲ್ ಕಮಿಷನ್ ಉದ್ದೇಶ ಏನು ಅಂದರೆ ತುಳಿತಗೊಳಪಟ್ಟವರು, ಹಿಂದುಳಿದವರು, ದಲಿತರಿಗೆ IAS, IPS, KS ಇಂಥ ಹುದ್ದೆಗಳಲ್ಲಿ 27% ಮೀಸಲಾತಿಯನ್ನು ಕೊಡಬೇಕು ಅಂತೇಳಿ ಮಂಡಲ್ ಕಮಿಷನ್ ವರದಿ ಜಾರಿಯಿತ್ತು. ಅದನ್ನು ರಿಪೋರ್ಟ್ಸನ್ನು ಶ್ರೀಮತಿ ಇಂದಿರಾ ಗಾಂಧಿಯವರಿಗೆ, ಪ್ರಧಾನಮಂತ್ರಿಯವರಿಗೆ ಮಂಡಲ ಆಯೋಗ ತನ್ನ ವರದಿ ಕೊಟ್ಟು ಅದು ಭಾಳ ವರ್ಷ ಮುಗಿದಾಗುತ್ತೆ. ಇಂದಿರಾ ಗಾಂಧಿಯವರು ಜಾರಿ ಮಾಡಲೇ ಇಲ್ಲ. ಆವಾಗ ನಾವು ಒಂದು ಕರೆ ಕೊಟ್ಟರು, ನಮ್ಮ ನಾಯಕರಾದಂಥ ಕಾಂಚನಂತರು ಒಂದು ಕರೆ ಕೊಟ್ಟರು, ಮಂಡಲ್ ಕಮಿಷನ್ ಜಾರಿ ಮಾಡಿ ಇಲ್ಲ ಕುರ್ಚಿ ಖಾಲಿ ಮಾಡಿ ಅಂತಕ್ಕಂಥ ಸಂದೇಶವನ್ನು ಕೊಟ್ಟಂಥ ಸಂದರ್ಭದಲ್ಲಿ ಶ್ರೀಮತಿ ಇಂದಿರಾ ಗಾಂಧಿಯವರು ಯಾವಾಗ ಮಂಡಲ್ ಕಮಿಷನ್ ಜಾರಿ ಮಾಡಲಿಲ್ಲ, ಮಾಡದ ಸಂದರ್ಭದಲ್ಲಿ ಬರೋರೆಲ್ಲ ಬೇರೆ ಪಕ್ಷಕ್ಕೆ ಹೋಯಿತು, ಕಾಂಗ್ರೆಸ್ಗೆ ಹೀನಾಯ ಸೊಲಾಯಿತು. ಆಗ VP ಸಿಂಗ್ ಅವರು ಈ ರಾಷ್ಟ್ರದ ಪ್ರಧಾನಮಂತ್ರಿ. ನಾವೊಂದು ಕರೆ ಕೊಟ್ಟರು, ಮಂಡಲ್ ಕಮಿಷನ್ ಜಾರಿ ಮಾಡಿ ಇಲ್ಲ ಕುರ್ಚಿ ಖಾಲಿ ಮಾಡಿ ಅಂತೇಳ್ಬಿಟ್ಟು ನಾವು ಕರೆ ಕೊಟ್ಟಂಥ ಸಂದರ್ಭದಲ್ಲಿ VP ಸಿಂಗ್ ಸಾಹೇಬರು, ಈ ರಾಷ್ಟ್ರದ ಪ್ರಧಾನಮಂತ್ರಿಯವರು ಪಾರ್ಲಿಮೆಂಟಲ್ಲಿ ಮಂಡನೆ ಮಾಡ್ತಾರೆ. ಆ ಪಾರ್ಲಿಮೆಂಟಲ್ಲಿ ಮಂಡಲ್ ಕಮಿಷನ್ ವರದಿನ ಜಾರಿ ಆಯಿತು. ಜಾರಿ ಆದ ತಕ್ಷಣ ಯಾವಾಗ ಇನ್ನುಳಿದ ಜಾತಿಗಳಿಗೆ 27% IAS, IPS, KS, JFSನಲ್ಲಿ ಹುದ್ದೆ ಸಿಗುತ್ತೆ ಅಂತ ಗೊತ್ತಾಗಿ ಬಲಾಢ್ಯ ವರ್ಗದವರು ಹೋರಾಟವನ್ನು ಮಾಡ್ತಾ ಬಂದರು. ಆ ಸಂದರ್ಭದಲ್ಲಿ ನಮ್ಗೆ ಏನು ಹೇಳಿದ್ರು ಅಂದರೆ ಕಾಂಗ್ರೆಸ್ನವರು ಮಂಡಲ್ ಕಮಿಷನ್ ಜಾರಿ ಮಾಡಿ ಇಲ್ಲ ಕುರ್ಚಿ ಖಾಲಿ ಮಾಡಿ ಅಂತ ಹೇಳ್ಬಿಟ್ಟು ನೀವು ಬರೀ ಮಾಹಿತಿ ಅಂತ ಹೇಳಿದಾಗಲ್ಲ, ಏನು ಇವತ್ತು ಕೇಂದ್ರ ಸರ್ಕಾರದಲ್ಲಿ ಓಡ್ತಕ್ಕಂಥ ರೈಲ್ವೆಗಳನ್ನು ನೀವು ಅದಲ್ಲೇ ತಡಿಬೇಕು ಅಂತಕ್ಕಂಥ ಒಂದು ಘೋಷಣೆಯನ್ನು ಕೊಟ್ಟರು. ನಾವು ಹಾಸನದಲ್ಲಿ ಇರ್ತಕ್ಕಂಥ ರೈಲ್ವೆ ಸ್ಟೇಷನ್ನಲ್ಲಿ ನಾನು ನನ್ನ ಸ್ನೇಹಿತರ ಜೊತೆ ನಮ್ಮ ಪಕ್ಷದ ಜೊತೆ ನಾನು ಮುಖಂಡರನ್ನ ಹಿಡಿದು ರೈಲ್ವೆ ತಡೆ ಮಾಡಿದ್ವಿ. ರೈಲ್ವೆ ತಡೆ ಮಾಡಿದಂಥ ಸಂದರ್ಭದಲ್ಲಿ 1 ಗಂಟೆ ರೈಲ್ವೆ ತಡೆ ಮಾಡಿ ಆಗ ಮತ್ತೆ ಇದಾಯಿತು. ಆಗ ಪೊಲೀಸ್ ಇಲಾಖೆ ಎಲ್ಲ ಬಂತು. ಆಗ ಎಲ್ಲರೂ FIR ಆಗಿಬಿಡ್ತು. ನನ್ನ ಮೇಲೆ ನಾನು ಯಾವಾಗ ಇಂಜಿನ್ ಹತ್ರ ನಿಂತಿದ್ದೆ, ನನ್ನ ಮೇಲೆ A1 ಮಾಡಿದ್ರು. ನಂತರ ಎಲ್ಲರೂ A2, A3, A4 ಹಿಂಗೆ ಮಾಡ್ಕೊಂಡು ಹೋದರು. ಇದು ಅವಾಗ ಆ ಟೈಮ್ನಲ್ಲಿ ಕೋರ್ಟ್ ಆಗೋದು ಹಾಸನದಲ್ಲಿತ್ತು. ಆ ಸಂದರ್ಭದಲ್ಲಿ ನಮಗೆ ಕೋರ್ಟ್ ನೋಟಿಸು ಬರೋಕ್ಕೆ ಶುರುವಾಯಿತು, ನೀವು ಕೋರ್ಟಿಗೆ ಬರಬೇಕು ಅಂತೇಳಿ. ಕ್ರಿಮಿನಲ್ ಕೇಸು ನನ್ನ ಮೇಲೆ ಬುಕ್ ಆಯಿತು. ಕ್ರಿಮಿನಲ್ ಕೇಸ್ ಬುಕ್ ಆದಾಗ ನಾನು ಪ್ರತಿಯೊಂದು ಹಿಯರಿಂಗಿಗೂ ತಪ್ಪಿಸ್ದೆ. ನಾನು 10 ವರ್ಷಗಳ ಕಾಲ
ನಿರಂತರವಾಗಿ ನಾನು ಹಾಸನದಲ್ಲಿ ನ್ಯಾಯಾಲಯನ ಘನತೆಯನ್ನು ಎತ್ತಿದ್ದು ನ್ಯಾಯಾಲಯ ಕೃತಿ ಬರೆದಿದ್ದು 1-2 ತೋರಿಸಿದಂತೆ ನಾನು ಕೋರ್ಟ್ಗೆ ಹೋಗ್ತಾ ಇದ್ದೆ. 10 ವರ್ಷ ಇರುವಾಗ ಏನಿರ್ಬೋದು ಇದು ಅಂತೇಳಿ ಆದ ತಕ್ಷಣ ಬೆಂಗಳೂರು ಹೋಗಿ MSPT ಹತ್ರ ನೋಡಿ ಒಂದು ರೈಲ್ವೆ ಆ್ಯಕ್ಟ್ ತಂದುಬಿಡೋಣ, ಈ ರೈಲ್ವೆ ಕಾನೂನು ಏನು ಹೇಳ್ತಾ ತಿಳ್ಕೊಳ್ಳೋಣ ಅಂತೇಳಿ ಒಂದು ರೈಲ್ವೆ ಆ್ಯಕ್ಟನ್ನು ನಾನು ತಗೊಂಡೆ. ಆ ರೈಲ್ವೆ ಆ್ಯಕ್ಟನ್ನು ತಂದಂಥ ಸಂದರ್ಭದಲ್ಲಿ ಅಲ್ಲಿ ಆ್ಯಕ್ಟಲ್ಲಿ ಹೇಳುತ್ತೆ, ಚಲಿಸ್ತಕ್ಕಂಥ ರೈಲನ್ನು ತಡೆದ್ರೆ 3 ವರ್ಷ ಜೈಲು, 3,000 ರೂಪಾಯಿ ದಂಡ ಅಂತ ಇತ್ತು. ನನಗೆ ಶಾಕ್ ಆಗುತ್ತೆ, ಏನಪ್ಪ ಹಿಂಗಾಗೋಯ್ತಲ್ಲ ಹೇಳಿ ನೋಡೋಣ. ನಾನು ಹೋರಾಟ ಮಾಡಿರೋದು ಬಡವರಿಗೋಸ್ಕರ. ಆಮೇಲೆ ಕಡು ಬಡವರು IAS IPS ಮಾಡ್ಕೊಂಡು ನೌಕರಿಗೆ ಹೋಗದಂಥವ್ರಿಗೆ ನಾನು ಈ ಮಂಡಲ ಕಮಿಷನ್ ಬಗ್ಗೆ ಹೋರಾಟ ಮಾಡಿದ್ದೀನಿ, ನನಗೆ ನ್ಯಾಯ ಸಿಕ್ಕೇ ಸಿಗುತ್ತೆ ಅಂತ ನನಗೆ ನಂಬಿಕೆ ಇತ್ತು. ಆಗ ನಮ್ಮ ಜೂನಿಯರ್ ಲಾಯರು ಯಾರಾಗಲಿ ಈಗ ಜಡ್ಮೆಂಟಿಗೆ ಬಂದ್ಬಿಟ್ಟಿದೆ ಶಂಕರಾಚಾರ್ಯ, ಏನಾರಾಗಲಿ ಒಂದು ಕಟ್ಟಬೇಕು ಅಂತ ಹೇಳಿ ನಾನು ಮತ್ತಗೆ ಮುಂಜಾಗ್ರತೆಯನ್ನು ಮಾಡ್ಕೊಂಡಿದ್ದೆ. ಆಮೇಲೆ ನಮ್ಮ ಸೀನಿಯರ್ ಲಾಯರ್ ಸರ್ ಆಗೋಗಿದೆ, ಇಲ್ಲ ನಡೀರಿ ನಾನು ಬರ್ತೀನಿ ವಾದ ಮಾಡ್ತೀನಿ. ಕಾಳಜಿಯಲ್ಲಿ B. ಚಂದ್ರಶೇಖರ್ ಇಷ್ಟೊತ್ತು ನಮ್ಮ ವಾಹಿನಿ ಮುಖಾಂತರ ಬಂದು ತಮ್ಮ ಮನದಾಳದ ಮಾತುಗಳನ್ನು ಹಂಚಿಕೊಂಡಿದ್ದಾರೆ ಶ್ರೀಯುತ BC ಶಂಕರಾಚಾರ್ಯ ಅವರು. ಈ ಇನ್ನೂ ಹೆಚ್ಚಿನ ಆಯುಷ್ ಆರೋಗ್ಯ ಕೊಟ್ಟು ಇವರಿಗೆ ಸಮಾಜ ಸೇವೆಯಲ್ಲಿ ಹಾಗೆ ಬಡವರ ಪರ ಹೋರಾಟ ಮಾಡಲಿಕ್ಕೆ ಅವರಿಗೆ ಆಯುಷ್ ಕೊಡಲಿ ಅಂತ ನಮ್ಮ ವಾಹಿನಿ ಮುಖಾಂತರ ಅವರಿಗೆ ಅಭಿನಂದನೆಗಳನ್ನು ತಿಳಿಸ್ತೀವಿ. ನಮಸ್ಕಾರ. ನೀವು ಕೂಡ ಇಂಥ ಗ್ರಾಮೀಣ ಪ್ರದೇಶದಲ್ಲಿ ನಿಮ್ಮ TV ಚಾನಲ್ಗಳು ಬಡವರ ಪರ ಕೆಲಸ ಮಾಡಿ ಅಂತೇಳಿ ನಿಮಗೂ ಕೂಡ ಶುಭ ಕೊಡ್ತೀನಿ. ಥ್ಯಾಂಕ್ ಯು ಸರ್. ಸುಮಾರು 40 ವರ್ಷಗಳಿಂದ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡು ಹಿಂದುಳಿದ ವರ್ಗದ ನಾಯಕರಾಗಿ ಜಿಲ್ಲಾ ಮಟ್ಟದಲ್ಲಿ ಕಾರ್ಯನಿರ್ವಹಿಸುವುದರ ಮೂಲಕ ವಿವಿಧ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿದ್ದಾರೆ. ಅವರ ಪತ್ನಿ ಪೊಟ್ಟು ಗೌರಮ್ಮ, ಮಗ ವೀರಭದ್ರಸ್ವಾಮಿ ಸಹ ಬೈರಾಪುರ ಗ್ರಾಮ ಪಂಚಾಯಿತಿ ಸದಸ್ಯರಾಗಿ ಅಧ್ಯಕ್ಷರಾಗಿ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಾ ಬಂದಿದ್ದಾರೆ. BC ಶಂಕರಾಚಾರ್ಯ ಅವರು ಗ್ರಾಮೀಣ ಭಾಗಗಳಿಗೆ ರಸ್ತೆ, ಚರಂಡಿ, ಸ್ಮಶಾನ ಹೀಗೆ 10 ಹಲವು ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಬಂದಿದ್ದು, ಸ್ಥಳೀಯ ತಹಸೀಲ್ದಾರರಿಂದ ರಾಜ್ಯ ಮಟ್ಟದ ರಾಜ್ಯಪಾಲರವರೆಗೂ ಪತ್ರ ಬರೆಯೋದ್ರ ಮೂಲಕ ಕೆಲವು ಕಾರ್ಯಕ್ರಮಗಳ ಇಂಪ್ಲಿಮೆಂಟ್ಸಿಗೆ ಸಹಕಾರಿಯಾಗಿದ್ದಾರೆ. BC ಶಂಕರಾಚಾರ್ಯ ಅವರು 1999ರ ಸಕಲೇಶ್ವರ ಆಲೂರು ವಿಧಾನಸಭಾ ಕ್ಷೇತ್ರದಲ್ಲಿ ರಾಷ್ಟ್ರೀಯ ಪಕ್ಷ BSPಯಿಂದ ಸ್ಪರ್ಧೆ ಮಾಡಿ ರಾಷ್ಟ್ರೀಯ ಪಕ್ಷದ ಕಾಂಗ್ರೆಸ್ ಪಕ್ಷದ ಸೋಲಿಗೆ ಕಾರಣರಾಗುವ ಮೂಲಕ BB ಶಿವಪ್ಪನವರ ಗೆಲುವಿಗೆ ಕಾರಣರಾಗಿದ್ದರು. ದೇವರಾಜ್ ಅರಸು ಅವ್ರ ಹತ್ರ ಹಿಂದುಳಿದ ವರ್ಗದ ಮುಖ್ಯಮಂತ್ರಿ ಆಗಿದ್ದರು, ದೇಶ ಆಳಿದರು. ಆ ಕಾಲದಿಂದಲೂ ಶಂಕರಾಚಾರ್ಯರು ನಾವು ಅವರಿಗೆ ನಿಕಟವಾದ ಸಂಪರ್ಕ ಇತ್ತು. ದೇವದಾಸ್ ಅರಸುದವರಿಂದ ಅನೇಕ ಅಭಿವೃದ್ಧಿ ಕೆಲಸಗಳನ್ನ, ಅನೇಕ ಯೋಜನೆಗಳು ಜಾರಿ ತಂದಿದ್ದೀವಿ. ಉದಾಹರಣೆಗೆ ಹೇಳಬೇಕು ಅಂದರೆ, ಶಂಕರಾಚಾರ್ಯನ ಒಟ್ಟಿಗಿದ್ದಾಗ ಹಳ್ಳಿ ರೈತರು ಏನಾದ್ರು ಉದ್ಧಾರ ಆಗಬೇಕು ಅಂದರೆ ಹಾಲು ಉತ್ಪಾದಕ ಸಹಕಾರ ಸಂಘಗಳು ನಮ್ಮ ದೇಶಕ್ಕೆ, ನಮ್ಮ ರಾಜ್ಯಕ್ಕೆ ಖಂಡಿತ ಜಾರಿ ಕೊಡಿ ಅಂತೇಳಿ ಹಠ ಮಾಡಿ ಜಾರಿ ಕೊಡಿಸಿದ್ವಿ. ಇವತ್ತು ಇಡೀ ಹಳ್ಳಿ ಜನ ನೆಮ್ಮದಿಯಿಂದ ಜೀವನ ಮಾಡ್ತಾಯಿದ್ದಾರೆ. ಆಮೇಲೆ ಅನೇಕ ಸವಲತ್ತುಗಳು ಬಡವರಿಗೆ ಸಿಗಬೇಕಾದಂಥ ಯೋಜನೆಗಳನ್ನು ಜಾರಿ ಮಾಡಿದ್ದಾರೆ. ಈ ರೀತಿಯಾಗಿ ಶಂಕರಾಚಾರ್ಯನ ಒಡನಾಟದಲ್ಲಿ ಅನೇಕ ಬ್ಯಾಂಕ್ ವ್ಯವಸ್ಥೆಗಳಾಗಲಿ ಮತ್ತೊಂದಾಗಲಿ ಅವರ ಎಡಬಲವನ್ನು ಬಿತ್ಕೊಂಡು ಅವರೊಂದು ಪಾಲಿಸಿ ಇಟ್ಕೊಂಡಿದ್ರು. ಶಂಕರಾಚಾರ್ಯ ಎದುರುಗಡೆ, ನಮ್ಮ ಎದುರುಗಡೆ ಬಾಯ್ಬಿಟ್ಟು ಹೇಳಿದರು, ನಾನೇನಾದರೂ ಅಧಿಕಾರದಲ್ಲಿದ್ದರೆ ಜನಸಾಮಾನ್ಯರು, ಹಿಂದುಳಿದ ವರ್ಗದವರು ಇಂಥವ್ರಿಗೆ ಅಧಿಕಾರ ಕೈ ಸಿಗಬೇಕು, ಅದನ್ನು ಮಾಡಿ ತೋರಿಸ್ಬೇಕು ಅಂತ ಮಾಡಿ ತೋರಿಸಿದರು. ಇದು ನಮಗೊಂದು ಹೆಮ್ಮೆ ಇದೆ. ನಮಗೆ ಸ್ವಂತಕ್ಕೇನು ಸಿಗ್ತಾ ಇರ್ಬೋದು, ಸಮಾಜಕ್ಕೆ ಅವ್ರ ಕೊಡುಗೆ ತುಂಬ ಇದೆ. ಶಂಕರಾಚಾರ್ಯ ಅವರು ಹೆಚ್ಚು ಕಡಿಮೆ ಹಿಂದುಳಿದ ವರ್ಗದ ರಾಜ್ಯ ಕಚೇರಿಯಿಂದ ಹಿಡಿದು ಜಿಲ್ಲಾ ಮಟ್ಟ, ತಾಲೂಕು ಮಟ್ಟ ಎಲ್ಲ ಶಾಖೆಗಳದ್ದು ಒಡನಾಟ ಇಟ್ಕೊಂಡು ಅನೇಕ ದುರ್ಬಲರಿಗೆ ಸಹಾಯ ಆಗಿ ನಿಂತಿದ್ದಾರೆ. ಅದೇ ರೀತಿ ಅನೇಕ ನಾಯಕರುಗಳು ಅದನ್ನು ಮಾಡಿದ್ದರೆ ದುರ್ಬಲರಾಗಲಿ ಹಿಂದುಳಿದವರಾಗಲಿ ಇವತ್ತು ಭಾಳ ಮುಂಚೂಣಿಗೆ ಬರ್ತಕ್ಕಂಥ ಅವಕಾಶ ಇದೆ. ರಾಜಕಾರಣದಿಂದ ಎಲ್ಲ ಕಲುಷಿತ ಆಗೋಗಿದೆ.
ಇದಕ್ಕೆ ಸರಿಪಡಿಸೋದಕ್ಕೆ ದಲಿತರು, ಹಿಂದುಳಿದವರು, ಎಲ್ಲ ಜನಾಂಗದ ಬಡವರು ಎಚ್ಚೆತ್ಕೋಬೇಕು, ಅಷ್ಟು ಹೇಳ್ಬೋದು. ಭೈರಾಪುರದ ಶಂಕರಾಚಾರ್ಯರು ಹಿರಿಯರ ರಾಜಕಾರಣಿಗಳು, ಮುತ್ಸದ್ದಿಗಳು. ಅವರು ನಮಗೆ ಹೆಚ್ಚು ಕಮ್ಮಿ 27 ವರ್ಷದಿಂದ ಅವರ ಜೊತೆ ನಾನು ಒಡನಾಟ ನೋಡ್ತಾ ಇದ್ದೀನಿ. ಅವರು ಹಿಂದೆ PB ಶಿವಕುಮಾರ್ ಕಾಲದಿಂದಲೂ ಸಹ ರಾಜಕಾರಣದಾಗಲಿ, ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡೋದಾಗಲಿ, ಮತ್ತು ನ್ಯಾಯದ ಪರ ಧ್ವನಿ ಎತ್ತಂಥ ಕೆಲಸವನ್ನು ಒತ್ತು ಮಾಡ್ಕೊಂಡು ಸಾರ್ವಜನಿಕವಾಗಿ ಕೆಲಸ ಬಂದಿದ್ದನ್ನು ನನ್ನ ಈ ವಯಸ್ಸಿನಲ್ಲೂ ನಾನು ಅವ್ರ ಕಣ್ಣಾರೆ ನೋಡಿದ್ದೀನಿ. ಮತ್ತು ಅವ್ರ ಕೆಲಸಗಳನ್ನ ನಾನು ಮನಸ್ಫೂರ್ತ ಒಪ್ಕೊಂಡಿದ್ದೀನಿ. ಅವರು PLD ಬ್ಯಾಂಕ್ನಲ್ಲಿ ಡೈರೆಕ್ಟರ್ ಆಗಿದ್ದರೂ ಸಂದರ್ಭದಲ್ಲೂ ಸಹ ಸಾರ್ವಜನಿಕವಾಗಿ ಒಳ್ಳೆಯ ಕೆಲಸಗಳನ್ನ ಮಾಡಿದ್ದಾರೆ. ಕೆಲವು ಹಿಂದೆ ಒಂದು ವಿಧಾನಸಭಾ ಚುನಾವಣೆಯಲ್ಲಿ ಅತಿ ಹೆಚ್ಚು ಅಂದರೆ 9,000 ಮತಗಳನ್ನ ಹತ್ತತ್ರ ತಗೊಂಡು ಒಂದು ರಾಷ್ಟ್ರೀಯ ಪಕ್ಷವನ್ನು ಸೋಲಿಸೋಂಥ ನಿಟ್ಟ ಉತ್ತರವನ್ನು ಕೊಟ್ಟಂಥ ಒಂದು ಹಿಂದುಳಿದ ವರ್ಗದ ನಾಯಕ. ಆ ನಾಯಕ ಇವತ್ತು ಸಹ ಅವರ ಈ ಇಳಿ ವಯಸ್ಸಿನಲ್ಲಿ ಏನು, ಈಗ ನಾನು ಅಲ್ಲಿಂದ ಟೌನಿಂದ ಬರಬೇಕಾದ್ರೆ ಸಿಕ್ಕಿದ್ರು, ಆ ಇಳಿ ವಯಸ್ಸಿನಲ್ಲಿ ಅವರ ಮುಖದ ಛಾಯೆ, ಅವರ ನಗು ಮುಖ, ಅವರ ಕೆಲಸಗಳನ್ನ ನೋಡಿದಾಗ ನನಗೆ ಖುಷಿ ಆಯಿತು. ಹಾಗಾಗಿ ಅವರಿಗೆ ಆಯಸ್ಸು, ಆರೋಗ್ಯ ಇನ್ನೂ ಕೊಟ್ಟು ಈ ಜನಸಾಮಾನ್ಯರ ಮಧ್ಯೆ ಸೇವೆಯನ್ನು ಮಾಡೋಂಥ ಅವಕಾಶವನ್ನು ಭಗವಂತ ಕರುಣಿಸಲಿ ಅಂತ ನಾನು ಆ ಭಗವಂತನಲ್ಲಿ ಪ್ರಾರ್ಥಿಸ್ತೀನಿ.